ಮತ್ತೊಂದ್ಸರಿ ನೀಲಿ ಪಡೆಗೆ ಸ್ವಾಗತ. ಇದು BFC ಸೀಸನ್ ಮುಗಿದ್ಮೇಲೆ ಮಾಡ್ತಿರೋಂತ ಎಪಿಸೋಡ್ ಇದು. ಟೋಟಲ್ ಆಗಿ ISL ಸೀಸನ್ ಏನಾಯ್ತು ಅಂತ ಡಿಸ್ಕಸ್ ಮಾಡೋಣ ಅಂತ ಬಂದಿರೋದು. ಟೋಟಲ್ 23-24 ಸೀಸನ್. ಅದ್ರ ಜೊತೆಗೆ ನಮ್ದು 29ನೇ ಎಪಿಸೋಡ್. ಒಂದ್ ಸೀಸನ್ ಅಲ್ಲಿ 29 ಎಪಿಸೋಡ್ ಮಾಡಿದೀವಿ. ನೋಡಿದಂತ ಎಲ್ಲರಿಗೂ ಮತ್ತೆ ಇದನ್ನ ಶೇರ್ ಮಾಡಿದಂತ ಎಲ್ಲರಿಗೂ ಧನ್ಯವಾದ. ಸೊ ಅದೇ ತರ ಬಾಯ್ಸ್ ಎಲ್ಲರಿಗೂ ವೆಲ್ಕಮ್. ಪ್ರವೀಣ್, ಯಶ್, ಯದು, ವೆಲ್ಕಮ್ ಬ್ಯಾಕ್. ಹಲೋ ನಮಸ್ಕಾರ. ಫಸ್ಟ್ ಯಶ್, ನಿನಗೆ ಬರ್ತೀನಿ. ಯಶ್, 2023-24 ಸೀಸನ್ ಸ್ಟಾರ್ಟ್ ಆಗ್ಬೇಕಾದ್ರ ಇದ್ದಂತ ಮೈಂಡ್, ಮೆಂಟಲ್ ಗುಡ್ ಹೆಲ್ತ್ ಇವಾಗ ಹೆಂಗಿದೆ? ಫಸ್ಟ್ ಕ್ವಶನ್. ಸೆಕೆಂಡ್ ಒನ್, ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ? ಮತ್ತೆ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಏನ್ ಅನಿಸ್ತು ಹೋಲ್ ಸೀಸನ್ ISL 23-24? 23-24 ನಾನು BFCಗೆ ಚೆನ್ನಾಗಿ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಿಕಾಸ್ ಯಾಕೆಂದ್ರೆ 22-23 ನಾವು 3 ಫೈನಲ್ಸ್ ಆಡಿ ಒಂದು ವಿನ್ನರ್ ಆಗಿ 2 ರನ್ನರ್ ಅಪ್ ಆಗಿದ್ವಿ. ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ಸೈಮನ್ ಒಳ್ಳೆ ಪ್ಲೇಯರ್ಸ್ ತರ್ತಾನೆ ಅಂತ ಎಲ್ಲ ಅನ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಸೀಸನ್. ಈ ಸೀಸನ್ ಅಲ್ಲಿ ನಮ್ಗೆ ಅಷ್ಟೊಂದು ಚೆನ್ನಾಗ್ ಆಗಿಲ್ಲ. ಸೈಮನ್ ಮಿಡ್ ವೇ ಸಾಕ್ ಮಾಡಿದ್ರು. ನಾವ್ ಯಾವ್ದು ಗೇಮ್ಸ್ ಗೆಲ್ಲಿಲ್ಲ. ಸೈಮನ್ ಆದ್ಮೇಲೆ ಕೂಡ ನಾವ್ ಯಾವ್ದು ಗೇಮ್ಸ್ ಗೆಲ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದಂತ ಖುಷಿ ಫೈನಲ್ ಅಲ್ಲಿ ಸೀಸನ್ ಸ್ಟಾರ್ಟಿಂಗ್ ಒಂದು 4-5 ಗೇಮ್ಸ್ ಆದ್ಮೇಲೆ ಹೊರಟೋಯ್ತು. ಬಿಕಾಸ್ ಯಾಕೆಂದ್ರೆ ಬೇರೆ ಟೀಮ್ಸ್ ಎಲ್ಲ ಅಷ್ಟು ಕಾಂಪೀಟ್ ಮಾಡ್ತಿದ್ರು. ನಾವು ನೋವೇರ್ ನಿಯರ್, ನಾವು ಫುಲ್ ಬಾಟಮ್ ಆಫ್ ದಿ ಟೇಬಲ್ ಅಲ್ಲೇ ಇದ್ವಿ. ಆಲ್ಮೋಸ್ಟ್ ಸೀಸನ್ ಎಂಡ್ ಆದ್ಮೇಲೆ ಇವಾಗ ಎಲ್ಲಿದೀವಿ ಅದೇ ಪೊಸಿಷನ್ ಅಲ್ಲೇ ಇದ್ವಿ ಹೋಲ್ ಸೀಸನ್. ಸೊ ತುಂಬಾ ಬೇಜಾರಾಯ್ತು ಈ ಸೀಸನ್. ಆಫ್ ದ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತೀನಿ ನಾನು ಈ ಸೀಸನ್. ಓಕೆ, ಇಷ್ಟು ವರ್ಷದಲ್ಲಿ ಇದೇ ಕರ ಬಂತೀರಾ? ನಾವು ಕರೋನಾದಲ್ಲಿ ಆಡಿದ್ದ 2020ಗಿಂತ ಬಿಗ್ಗೆಸ್ಟ್ ಡಿಸಪಾಯಿಂಟೆಡ್ ಸೀಸನ್ ಅಂದ್ರೆ ಇದೆ. ಖರಾಬ್ ಅಂದ್ರೆ ವರ್ಸ್ಟ್. ನಿಜ. ನಮ್ ಗೋಲ್ ಎಷ್ಟು ಗೋಲ್ ಸ್ಕೋರ್ ಮಾಡಿ ಅಂತ ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವೆಲ್ಲ ಜೋಕ್ಸ್. ಸೊ ಪ್ರವೀಣ್, ನಿಮ್ ಕಡೆ ಬರ್ತೀನಿ. ಆನ್ ಅಂಡ್ ಆಫ್ ಸೀಸನ್ ಅಲ್ಲ ನಮ್ದು. ಲೈಕ್ ಆಫ್ ಅಂಡ್ ಆನ್ ಅನ್ಬೇಕು ನಾವ್. ಆಕ್ಚುಲಿ ಇದು ಆನ್ ಅಂಡ್ ಆಫ್ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದ ಸೀಸನ್ ಆಫ್ ಇದ್ವಿ. ಸೊ ಇನಿಷಿಯಲ್ ಆಗಿ ನೋಡಿದಾಗ ಸೈನಿಂಗ್ಸ್ ಮತ್ತೆ ಇಂಡಿಯನ್ ಸೈನಿಂಗ್ಸ್ ಅವೆಲ್ಲ ನೋಡಿದಾಗ ಪ್ರಾಮಿಸಿಂಗ್ ಅನ್ಸಿತ್ತು ಶುರು ಮಾಡಿದಾಗ, ಅಲ್ವಾ? ಸೊ ಇವಾಗ ಮುಗಿದಿದೆ, ಏನು ಅನಿಸ್ತಾ ಇದೆ? ಫಸ್ಟ್ ಇನಿಷಿಯಲ್ ಸ್ಕ್ವಾಡ್ ನೋಡಿದಾಗ ಇದೆಯಲ್ಲ, ಐ ಥಿಂಕ್ ಒನ್ ಆಫ್ ದ ಟಾಪ್ 3 ಸ್ಕ್ವಾಡ್ ಅಲ್ಲಿ ನಾವಿದ್ವಿ ಅಲ್ಲ. ಮೋಹನ್ ಬಗಾನು ಮತ್ತೆ ನಮ್ಮ ಮುಂಬೈ ಸಿಟಿ ಬಿಟ್ರೆ. ಸೊ ಐ ಥಿಂಕ್ ಆನ್ ದ ಪೇಪರ್ ನೋಡಿದ್ರೆ ಒಳ್ಳೆ ಸ್ಕ್ವಾಡ್ ಇತ್ತು. ಎಕ್ಸೆಪ್ಟ್ ಮೇ ಬಿ ನಮ್ಮ ಹತ್ರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಡಿಫೆನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಇಂಡಿಯನ್ ಸೆಂಟರ್ ಬ್ಯಾಕ್ ಅಂತ. ಬಟ್ ಐ ಥಿಂಕ್ ಅದನ್ನ ಬಿಟ್ರೆ ಐ ಥಿಂಕ್ ವಿ ವೆ ಗುಡ್ ಅಟ್ ಲೀಸ್ಟ್ ಆನ್ ದ ಪೇಪರ್ ಅಲ್ಲ. ಸೊ ಅದ್ ನೋಡಿದ್ರೆ ಅಂಡ್ ಈಗ ನೋಡಿದ್ರೆ ವಿ ಆರ್ ಐ ಥಿಂಕ್ ಆನ್ ದ 10th ಅಲ್ಲ. ಸೊ ಅಷ್ಟು ಮ್ಯಾಚಸ್ ನಾವೇನು ಯಾವ ಮ್ಯಾಚಸ್ ಒಳ್ಳೆಯಾಗಿ ಪರ್ಫಾರ್ಮ್ ಮಾಡಿರ್ಲಿಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಸೀಸನ್ ವೇರ್ ವಿ ಹ್ಯಾವ್ ಗಾಟ್ ಲೀಸ್ಟ್ ವಿನ್ಸ್. ಓನ್ಲಿ 5 ವಿನ್ ಇಟ್ಕೊಂಡು ನಾವು ಈ ಸರಿ ಆಡಿದ್ದೇವೆ. ಸೊ ಐ ಥಿಂಕ್ ವೆರಿ ಮಚ್ ಡಿಸಪಾಯಿಂಟಿಂಗ್ ಇನ್ ಟರ್ಮ್ಸ್ ಆಫ್ ಹೌ ವಿ ಹ್ಯಾವ್ ಸೀನ್ ಅಲ್ಲ. ತುಂಬಾ ಯಾಕಂತ ಹೇಳಿದ್ರೆ ಈವನ್ ಗೇಮ್ ಪ್ಲೇ ನೋಡಿದ್ರು, ಈವನ್ ವಿತ್ ಸೈಮನ್ ಅಥವಾ ಜರ್ಗೋಸಾ ಇಂದ ನೋಡಿದ್ರು, ಗೇಮ್ ಪ್ಲೇ ವಾಸ್ ನಾಟ್ ದಟ್ ಲೈಕ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೈಮನ್ಗಂತೂ at the end I think it was very bad. I think ಜರ್ಗೋಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಬಟ್ ಅಗೈನ್ ಆ ರಿಸಲ್ಟ್ ಏನ್ ಬೇಕಿತ್ತು ನಮ್ಗೆ ಅದು ಕಾಣಲಿಲ್ಲ. ಐ ಥಿಂಕ್ ಈ ಸೀಸನ್ ಇಟ್ ವಾಸ್ ಈಸಿ ಟು ಕ್ವಾಲಿಫೈ ಫಾರ್ ಏನು ನಮ್ಮ ಟಾಪ್ 6ಗೆ. ಬಟ್ ಐ ಥಿಂಕ್ ನಾವು ತುಂಬಾ ಫಂಬಲ್ ಆದ್ವಿ ಅದರಲ್ಲಿ. ಇಟ್ಸ್ ಲೈಕ್ ನಾವು 2 ಮ್ಯಾಚ್ ಪ್ರಾಪರ್ ಆಗಿ 2 ಮ್ಯಾಚ್ ವಿನ್ ಆಗಿದ್ರೆ ವಿ ವುಡ್ ಹ್ಯಾವ್ ಬೀನ್ ಟಾಪ್ 6. ಏನು ಅಷ್ಟು ಕಷ್ಟ ಇರ್ಲಿಲ್ಲ. ಬಟ್ ಆ ಮ್ಯಾಚ್ ಅನ್ನು ವಿನ್ ಆಗ್ಲಿಕ್ಕಲ್ಲಾಗ್ಲಿ ಹೇಳಿದ್ರೆ ಒಂದು ಐ ಥಿಂಕ್ ರೋಲ್ ಆಫ್ ದ ಪ್ಲೇಯರ್ಸ್ ಅಷ್ಟು ಹಂಗರ್ ತೋರಿಸ್ಲಿಲ್ಲ ಅನ್ಸುತ್ತೆ ನಂಗೆ ಈ ಸರಿ. ಆ BFC ಅಲ್ಲಿ ಏನು ಹಂಗರ್ ಇತ್ತು ಪ್ಲೇಯರ್ಸ್ ಅಲ್ಲಿ, ಈವನ್ ವಿತ್ ಸೀನಿಯರ್ಸ್ ಅಂಡ್ ಆಲ್ಸೋ ಜೂನಿಯರ್ಸ್ ಅಲ್ಲ. ಸೊ ಸೀನಿಯರ್ಸ್ ಅಂತ ಹೇಳಿದ್ರೆ ಸುನಿಲ್ ಇರ್ಬೋದು, GSS ಇರ್ಬೋದು, ಅಥವಾ ಸುರೇಶ ಇರ್ಬೋದು ಅಲ್ಲ. ಅಷ್ಟು ಹಂಗರ್ ಇರ್ಲಿಲ್ಲ ಐ ಗೆಸ್. ಅಂಡ್ ತುಂಬಾ ಮಿಸ್ಟೇಕ್ಸ್ ಇತ್ತು. ಐ ಥಿಂಕ್ ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ಸಾಲ್ ಲಾಟ್ ಆಫ್ ಟೈಮ್ಸ್. ತುಂಬಾ ಮಿಸ್ಟೇಕ್, ಪಾಸಸ್ ಇರ್ಬೋದು, ಕ್ರಾಸಸ್ ಇರ್ಬೋದು, ದೆರ್ ಇಸ್ ನೋ ಇಂಟೆಂಟ್ ಓನ್ಲಿ.
ಬಾಲ್ ಬಿಟ್ರೆ ಒಂದ್ ಗೋಲ್ ಹೊಡೆದ್ರೆ ದೇ ವುಡ್ ಹವ್ ಡ್ರಾಪ್ ದ ಶೋಲ್ಡರ್ಸ್ ಅಂಡ್ ದೆನ್ ಓಕೆ ಆಯ್ತು ಅಂತ ಬಿಟ್ಟು ಬಿಡ್ತಿದ್ರು. ಸೊ ಐ ಥಿಂಕ್ ದಟ್ ಇಸ್ ವೆರಿ ಮಚ್ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೋದು. ನಿಜ ನಿಜ. ಸೊ ಇದೇ ಪ್ರಶ್ನೆ ಅದು ನಿನಗ್ ಬರೋದಾದ್ರೆ ವಿತ್ ರೆಸ್ಪೆಕ್ಟ್ ಟು ಅವರ್ ಸೀನಿಯರ್ಸ್ ರೋಲ್, ಲೈಕ್ ಕಂಪ್ಲೀಟ್ ಡಿಸಪಾಯಿಂಟಿಂಗ್ ಸೀಸನ್ ಇದೆ. BFC ಅಂದ್ಮೇಲೆ ಅದೊಂದು ಯಾವಾಗ್ಲೂ ಕ್ಯಾರೆಕ್ಟರ್ ಅಲ್ಲ, ಅಂದ್ರೆ ಎಲ್ಲ ಏನ್ ಅನ್ಕೊಳ್ತಾರೆ, ಪ್ರತಿ BFC ಟೀಮ್ ನಾವು ಪ್ರೀವಿಯಸ್ ಇಯರ್ಸ್ ಈ ಕಪಲ್ ಆಫ್ ಇಯರ್ಸ್ ಬಿಟ್ರೆ ಹಿಂದೆ ಹೋದ್ರೆ ಎವ್ರಿ ಲೈನ್ ಅಲ್ಲಿ ನಮ್ಗೆ ಒಬ್ಬ ಲೀಡರ್ ಇರೋಂತ ಟೀಮು, ಒಂದು ಕ್ಯಾರೆಕ್ಟರ್ ಇರೋಂತ ಟೀಮು, ಆತರ ಇದ್ದಂತ ಟೀಮು ಇವಾಗಿರೋ ಸೀನಿಯರ್ಸ್ ರೋಲು ಮತ್ತೆ ಈ ಸೀಸನ್ ನೋಡಿದ್ರೆ ಏನ್ ಅನಿಸ್ತು ಅಂತ, ಲೈಕ್ ಓವರ್ ಆಲ್ ಆಗಿ ಏನ್ ಅನಿಸ್ತೀವಿ? ಫಸ್ಟ್ ಆಫ್ ಆಲ್ ಹೈಲಿ ಡಿಸಪಾಯಿಂಟೆಡ್ ಈ ಸೀಸನ್ ಅಂತೂ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ. ಪ್ರವೀಣ್ ಹೇಳ್ದಂಗೆ ನಾವು ಲಾಸ್ಟ್ ಸೀಸನ್ ನಾವು ಹೆಂಗೆ ಲಾಸ್ಟ್ ಸೀಸನ್ ಎಂಡ್ ಮಾಡಿದ್ವಲ್ಲ, 3 ಫೈನಲ್ಸ್ ಆ್ಯಂಡ್ ಒನ್ ವಿನ್ ಆಗಿದ್ವಿ ಅದರಲ್ಲಿ. ಆ್ಯಂಡ್ ನಾವು ಅದ್ರ ಮೇಲೆ ಲೈಕ್ ಒನ್ಸ್ ವಿ ಹ್ಯಾವ್ ಒಳ್ಳೆ ಸೀಸನ್ ಅದ್ರ ಮೇಲೆ ನಾವು ಬಿಲ್ಡ್ ಮಾಡಬೇಕು ಟೀಮ್ನ, ನಾಟ್ ದಟ್ ಈ ಥರ ಫುಲ್ ಕೆಳಗಿಳಿಬಾರ್ದು. ಸೊ ನನ್ನ ಕೇಳೋದಾದರೆ BFC ಹಿಸ್ಟ್ರಿಲಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ವರ್ಸ್ಟ್ ಸೀಸನ್ ಎವರ್, ಗಿವನ್ ದ ಫ್ಯಾಕ್ಟ್ ದಟ್ ನಮ್ಗೆ ಒಳ್ಳೆ ರಿಸೋರ್ಸ್ ಇತ್ತು, ಒಳ್ಳೆ ಫಂಡ್ ಇತ್ತು, ಅಥವಾ ಒಳ್ಳೆ ಪ್ಲೇಯರ್ಸ್ ಇದ್ದು, ಅಂದರೆ ಒಳ್ಳೆ ಇನ್ವೆಸ್ಟ್ ಮಾಡ್ಬೋದಿತ್ತು, ಒಳ್ಳೆ ಪ್ಲೇಯರ್ಸ್ ತಂದರೂ ಇಲ್ವೋ ಅವ್ರು ಬಿಟ್ಟಿದ್ದು. ಸೊ ಅದೊಂದು ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್. ಕಮಿಂಗ್ ಟು ಸೀನಿಯರ್ ಪ್ಲೇಯರ್ಸ್, ಅದೇ ಮೊನ್ನೆ ಜರಾಗೋದ ಹೇಳ್ತಿದ್ರು ವಿ ಲ್ಯಾಕ್ ಲೀಡರ್ಸ್ ಅಂತ, ಲೈಕ್ ಎಕ್ಸಾಂಪಲ್ ಆಲ್ಸೋ ಲೈಕ್ ಡಿಮಾಸ್, ಎರಿಕ್, ಆನಂದ್, ಮೀಕು ಅಂತ ಎಲ್ಲ ಎಕ್ಸಾಂಪಲ್ ಕೊಡ್ತಿದ್ರು. ಅದು ಸ್ಪಾಟ್ ಆನ್ ಜೆರಾರ್ಡಿಂದ. ಚೇತ್ರಿ ಒಬ್ಬ ಬಿಟ್ಟರೆ ನಂಗೆ ಐ ಡೋಂಟ್ ಸಿ ಎನಿ ಲೀಡರ್ಸ್ ಇನ್ ದ ಟೀಮ್. ಆ್ಯಂಡ್ ಏನಂತಾರೆ, ಆ ಮೆಂಟಾಲಿಟಿ ಇಲ್ಲ. ಮೆಂಟಾಲಿಟಿ ಚೇತ್ರಿಗಿದೆ. ಚೇತ್ರಿ ಮೈಟ್ ಬಿ ಸ್ಕಿಲ್ ವೈಸ್ ಅಥವಾ ಲೋ ಆಗಿರ್ಬೋದು, ಅಥವಾ ಪರ್ಫಾರ್ಮೆನ್ಸ್ ವೈಸ್ ಲೋ ಆಗಿರ್ಬೋದು, ಬಟ್ ಮೆಂಟಾಲಿಟಿ ಸ್ಟಿಲ್ ಇದೆ. ಆ್ಯಂಡ್ ಚೇತ್ರಿ ಬಿಟ್ಟರೆ ನನಗೆ ಮೆಂಟಾಲಿಟಿ ಕಂಡಿದ್ದಂದ್ರೆ ರ್ಯಾನ್ ಆ್ಯಂಡ್ ಅಲೆಕ್ಸ್ ಇಬ್ಬರಿಂದ ಮಾತ್ರ. ಅದು ಬಿಟ್ಟರೆ ಯಾರಲ್ಲೂ ನನಗೆ ಮೆಂಟಾಲಿಟಿ ಕಾಣಿಸ್ತಿಲ್ಲ, ಅದು ಗೆಲ್ಲಬೇಕು ನಮ್ಮ ಟೀಮು ಅನ್ನೋ ಥರ. ಆ್ಯಂಡ್ ಈಗ ಯಂಗ್ ಪ್ಲೇಯರ್ಸ್ ಈಗ ಫನಯ್ ಅಥವಾ ಹರ್ಷಪಾತ್ ಅಂದರೆ ನಾವು ಅದು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ, ಅದು ಫೈನ್. ಬಟ್ ಯಾರ್ಯಾರು ಸೀನಿಯರ್ ಪ್ಲೇಯರ್ಸ್ ಇದ್ದಾರಲ್ಲ ಅವರು ದೇ ಶುಡ್ ಸ್ಟೆಪ್ ಅಪ್. ಈಗ ರೋಷನ್, ಸುರೇಶ್ ಎಲ್ಲ ಸೀನಿಯರ್ ಆಲ್ರೆಡಿ ನಮಗೆ ರೆಗ್ಯುಲರ್ ಪ್ಲೇಯರ್ಸ್, ಆ್ಯಂಡ್ ಅವ್ರು ಅರ್ಥ ಮಾಡ್ಕೋಬೇಕು ದೇ ಆರ್ ದ ಸೀನಿಯರ್ ಪ್ಲೇಯರ್ಸ್ ಅಂತ. ಇಟ್ಸ್ ನಾಟ್ ಲೈಕ್ ಅವ್ರು 22, 23 ಇದ್ದಾರೆ, ಸೊ ಅವ್ರು ಇನ್ನೂ ಸ್ಟಿಲ್ ಯಂಗ್ ಅಂತ ಹೇಳೋಕ್ಕಾಗಲ್ಲ. ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಆ್ಯಂಡ್ ಪ್ಲೇ ಲೈಕ್ ಸೀನಿಯರ್ ಪ್ಲೇಯರ್ಸ್, ಅದು ಮೇನು. ಅದು ಅವ್ರು ಬಂದಿಲ್ಲ. ಸೊ ಸೀನಿಯರ್ ಪ್ಲೇಯರ್ಸ್ ಅಂದರೆ ನಾವು ಅನ್ಕೊಳ್ಳೋದು ಬರೀ ಚೇತ್ರಿ, ಗುರ್ಪ್ರೀತ್ ಅಂತ, ಬಟ್ ಐ ವಿಲ್ ಕನ್ಸಿಡರ್ ರೋಷನ್, ಸುರೇಶ್, ಹಾವಿ, ಕೆಜಯ್ಯ ಇವರೆಲ್ಲ ಸೀನಿಯರ್ ಪ್ಲೇಯರ್ಸ್. ಇವ್ರು ಯಾರು ಸ್ಟೆಪ್ ಅಪ್ ಆಗಿಲ್ಲ ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ. ಅದನ್ನು ಗೇಮಲ್ಲಿ ಗೊತ್ತಾಗತ್ತೆ ನಿಮಗೆ ನೋಡುವಾಗ. ಓಕೆ, ಏನಂತಾರೆ, ಸ್ಪಿರಿಟ್ ಇಲ್ಲ, ಓಕೆ ಏನೋ ಆಡ್ತೀವಿ ಅನ್ನೋ ಥರ. ಸೊ ಅದು ವೆರಿ ಡಿಸಪಾಯಿಂಟಿಂಗ್. ಆ್ಯಂಡ್ ಇನ್ನೊಂದು, ಸೈಮನ್ ಗ್ರೇಸನ್ ಹೋಗುವಾಗ ಒಂದು ಕೋಟ್ ಮಾಡಿದ್ರು, ಲೈಕ್ ನಾವಿರ್ತೀವಿ, ಹೋಗ್ತೀವಿ, ಬರ್ತಾರೆ, ಬಟ್ ನನಗೆ ಬಿಗ್ಗೆಸ್ಟ್ ಕನ್ಸರ್ನ್ ಏನಂದರೆ ಅಬೌಟ್ ಪ್ಲೇಯರ್ಸ್. ಒಂದು ನಿಮಿಷ, ಇಲ್ಲೆಲ್ಲೋ ಓದ್ತಿದ್ದೀನಿ ಜಸ್ಟ್. ವೆದರ್ ಐ ಆಮ್ ಹಿಯರ್ ಆರ್ ನಾಟ್ ವಿಲ್ ಹ್ಯಾವ್ ಟು ಶೋ ಅ ಲಾಟ್ ಮೋರ್. ಓಕೆ, ಪ್ಲೇಯರ್ಸ್, ಇಟ್ಸ್ ಅಬೌಟ್ ಪ್ಲೇಯರ್ಸ್. ಇಫ್ ವೆದರ್ ಐ ಆಮ್ ಹಿಯರ್ ಆರ್ ನಾಟ್, ದೇ ಹ್ಯಾವ್ ಟು ಶೋ more steel, application and desire, because their futures are on the line as well ಅಂತ. ಬಿಕಾಸ್ ದೇ ಆರ್ ದ, ಅಂದರೆ ಯಾವ ಕೋಚ್ ಬರಲಿ ಹೋಗಲಿ ಪ್ಲೇಯರ್ಸ್ ಆಡ್ಬೋದು, ಕೋಚ್ ಹೇಳ್ಬೋದಷ್ಟೇ, ಪ್ಲೇಯರ್ಸ್ ಆಡಬೇಕು. ಅಂದರೆ ಅವ್ರು ಹೆಂಗೆ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸೀನಿಯರಿಟಿ ವಿಷಯಕ್ಕೆ ಬಂದರೆ, ಸೊ ಹೇಳಿದ್ನಲ್ಲ, ವಿಲ್ ಆಕ್ಟ್ ಇಟ್, ಅದು ಏನಂತಾರೆ, ಸೀನಿಯರಿಟಿ ಆ್ಯಂಡ್ ಅದು ಸ್ಟೀಲ್ ಅಂತಾರಲ್ಲ, ಅದು ವಿಲ್ ಆಕ್ಟ್ ಇಟ್. ಟ್ರೂ. ಪ್ರವೀಣ್, ನಿಮ್ಗೆ ಅದು ಏನಂದ್ರೆ, ಲಾಸ್ಟ್ ಸೀಸನ್ ನಾವು 3 ಫೈನಲ್ ಹೋಗಿದ್ವಿ, ಅದ್ರಲ್ಲಿ 1 ಗೆದ್ವಿ, 3 ಫೈನಲ್ ಹೋದ್ವಿ. ಅದ್ ಹಿಂಗ್ ಸಡನ್ ಏನಾಯ್ತಂದ್ರೆ, ಚೆನ್ನಾಗಿರೋ ಒಂದ್ ಪುಟ್ಟೆ ಪೂರ್ತಿ ಆಪಲ್ ಅಲ್ಲಿ ಯಾವ್ದೋ ಒಂದು ಕೆಟ್ಟ ಆಪಲ್ ಬಂದ್ ಕುದ್ವಂತೂ ಹಾಳಾಗೋಯ್ತು ಅನ್ನೋ ತರ ಆಯ್ತು ನಮ್ದು ಈ ಸೀಸನ್ ಅಲ್ವಾ? ನಾವು ಅಷ್ಟು ಟಾಪ್ ಅಲ್ಲಿ ಇದ್ದವರು ಸಡನ್ ಅದು ಹೆಂಗೆ ಅಂದ್ರೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಂಗೆ. ನಾವು 4th ಫಿನಿಶ್ ಮಾಡಿದ್ವಿ ಈ ಸಾರಿ, ಅಥವಾ ನಾವು ಈ ಸಾರಿ ಏನದು ಚೆನ್ನಾಗಿ ಆಡ್ಲಿಲ್ಲ ಕಪಲ್ ಆಫ್ ಗೇಮ್ಸ್, ಐ ಅಂಡರ್ಸ್ಟ್ಯಾಂಡ್. ಬಟ್ ನಮ್ದು ಇದ್ದಂತ ಮೂಮೆಂಟಮ್, ನಮ್ಗೆ ಹೊಸ ಇನ್ಕ್ಲೂಷನ್ ಆದಂತ ಪ್ಲೇಯರ್ಸ್, ರ್ಯಾನ್ ಚೆನ್ನಾಗಿ ಆಡಿದಾನೆ, ಕೆಜಿಯಾ ಚೆನ್ನಾಗಿ ಆಡಿದಾನೆ, ಅಲೆಕ್ಸ್ ಚೆನ್ನಾಗಿ ಆಡಿದಾನೆ.
ಸ್ಲಾವೋಕೋ ಓಕೆ ನಮ್ ನಂಬರ್ 9 ಚೆನ್ನಾಗಿ ಆಡ್ಲಿಲ್ಲ ಇಬ್ರು, ಅದೊಂದು ಇಟ್ಕೊಂಡ್ರೆ. ನಿಮಗೆ ಪ್ರವೀಣ್, ನೀನ್ ನೋಡ್ದಂಗೆ ನಮ್ದು ಇಶ್ಯೂಸ್ ಏನಂತ ನಿಂಗೆ ದೊಡ್ಡದಾಗಿ ಕಂಡಿದ್ದು ಯಾಕಂದ್ರೆ ನಾವು ಐ ಥಿಂಕ್ ಕೌಂಟ್ ಮಾಡಿದ್ರೆ 2 ಅಥವಾ 3 ಗೇಮ್ ಮಾತ್ರ ನಾವು ಚೆನ್ನಾಗಿ ಆಡಿರೋದು ಹೋಲ್ ಸೀಸನ್ ಅಲ್ಲಿ. 22 ಗೇಮ್ ಅಲ್ಲಿ 2 ಅಥವಾ 3 ಗೇಮ್ ಮಾತ್ರ ನಾವು ಚೆನ್ನಾಗಿ ಆಡಿರೋದು. ಸೊ ಈ ತರ ಇರ್ಬೇಕಾದ್ರೆ ನಾವು ಕ್ಲೀನ್ ಆಗಿ ಕಾಣುತ್ತೆ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ. 0 ವಿನ್ ಸೆಟ್ ಅವೇ. ನಿಮ್ಗೇನ್ ಅನಿಸ್ತು, ಒಂದ್ ದೊಡ್ಡದಾಗಿ ಇಶ್ಯೂ ಏನ್ ಅನಿಸ್ತು ಇಲ್ಲಿ ಅಂತ ಈ ಸ್ಕ್ವಾಡ್ ಅಲ್ಲಿ? ಐ ಥಿಂಕ್ ಒಂದು ಇಶ್ಯೂ ಅಂತ ಹೇಳಿದ್ರೆ, ಯಾವಾಗ ಸಂದೇಶ್ ಜಿಂಗನ್ ಮೂವ್ ಔಟ್ ಆದ್ರಲ್ಲ, ಆ ಡಿಫೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆಯಲ್ಲ, ಲಾಸ್ಟ್ ಟೈಮ್ ಏನು ಎಡಿಷನ್ ನಾವು ನೋಡಿದ್ರೆ ಡಿಫೆನ್ಸ್ ಅಲ್ಲಿ ಸಂದೇಶ್ ಜಿಂಗನ್ ಮಾತ್ರ, ರೋಷನ್ ಅಲ್ಲೇ ಇದ್ರು, ಪರಾಗ್ ಮತ್ತೆ ಇಲ್ಲಿ ಆಡ್ತಿದ್ರು ಅಲ್ಲ, ಬುಟಿಯಾ ಶಿಫ್ಟ್ ಮಾಡಿ ಆಡ್ತಿದ್ರು. ಆ ಸಂದೇಶ್ ಜಿಂಗನ್ ಇಂದ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ನಾವು ನೋಡ್ಬೋದು ಅಲ್ಲ. ಸೊ ಸ್ಟಾಫ್ಕೋ ಬಂದ್ರು, ಬಟ್ ಆ ಪ್ಲೇಸ್ ಅನ್ನು ಫಿಲ್ ಮಾಡಕ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಸಂದೇಶ್ ಅವ್ರ ಬಾಡಿನ ಥ್ರೋ ಮಾಡಿ ಏನಾದ್ರೂ ಮಾಡಿ, ನೀವು ನೋಡಿದ್ರೆ ಹೆಚ್ಚಿನ ಮ್ಯಾಚ್ ಲಾಸ್ಟ್ ಸೀಸನ್ ನೋಡಿದ್ರೆ ಸಂದೇಶ್ ಇಸ್ ಥ್ರೋಯಿಂಗ್ ಇಸ್ ಬಾಡಿ ಔಟ್. ಮತ್ತೆ ಅವ್ರ ಲೀಡರ್ಶಿಪ್ ಸ್ಕಿಲ್ ಇತ್ತು, ಏನಾದ್ರೂ ಬಾಲ್ ಆಚೆ ಹೋಗಲ್ಲ ಅಂತ. ಅದು ಒಂದಾದ್ರೆ, ಲಾಸ್ಟ್ ಇಯರ್ ಗುರ್ಪ್ರೀತ್ ಫಾರ್ಮು ಸ್ವಲ್ಪ ಒಳ್ಳೆ ಇತ್ತು. ಡಿಫೆನ್ಸ್ ಅಲ್ಲಿ ಗುರ್ಪ್ರೀತ್ ಈ ಸರಿ ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ. ಮೊನ್ನೆ ಮ್ಯಾಚ್ ಅಲ್ಲೂ ಹಂಗೆ ಹೋಗೋದೇ ಅಲ್ಲ ಅದು. ಆಯ್ತಾ. ಅಂಡ್ ಗುರ್ಪ್ರೀತ್ ನಂಗೆ ಕಾನ್ಫಿಡೆನ್ಸ್ ಗೊತ್ತಾಗ್ತಿಲ್ಲ, ಎಲ್ಲಿ ಬಾಲ್ ಕಲೆಕ್ಟ್ ಮಾಡ್ಬೇಕು ಮುಂದೆ ಬಂದು, ಹೀಸ್ ಗೋಯಿಂಗ್ ಬ್ಯಾಕ್. ದಿಸ್ ಇಸ್ ಲೈಕ್, ನಾವು ಒಂದ್ ಮ್ಯಾಚ್ ಅಲ್ಲಿ 10-15 ಇನ್ಸ್ಟೆನ್ಸ್ ನೋಡ್ತಿದ್ದೇವೆ ಹಂಗೆ. ಆ ಕಾನ್ಫಿಡೆನ್ಸೇ ಇಲ್ಲ. ಓಕೆ, ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್ ಹೇಳ್ಬೋದು. ಇನ್ನೊಂದಂತ ಹೇಳಿದ್ರೆ, ತುಂಬಾ ಈವನ್ ವಿತ್ ಡ್ರಾಪ್ ಆಫ್ ಫಾರ್ಮ್ ಅಲ್ಲ, ಸುನಿಲ್ ಫಾರ್ಮ್ ಅಲ್ಲೂ ಡ್ರಾಪ್ ಆಗಿದೆ, ಸೊ ಅವ್ರ ಕಾನ್ಫಿಡೆನ್ಸ್ ಡ್ರಾಪ್ ಆಗಿರ್ಬೋದು ಅಲ್ಲ. ಸೊ ದಟ್ಸ್ ಅ ಮೇಜರ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಮತ್ತೆ ಈವನ್ ವಿ ಡಿಡ್ಂಟ್ ಸಿ ಎನಿ ಇಂಡಿವಿಜುವಲ್ ಗೇಮ್ಸ್ ನಾವು ಅಷ್ಟು ಬ್ರಿಲಿಯಂಟ್ ಗೇಮ್ ಎಲ್ಲೂ ನೋಡಿಲ್ಲ. ಟೀಮ್ ಪರ್ಫಾರ್ಮೆನ್ಸ್ ಅಂತೂ ಖರಾಬ್ ಇತ್ತು, ಓಕೆ, ಬಟ್ ಇಂಡಿವಿಜುವಲ್ ಆಗಿ ಯಾರು ಔಟ್ ಪರ್ಫಾರ್ಮ್ ಮಾಡಿಲ್ಲ. ಮೇ ಬಿ ರಯಾನ್ ಮಾಡಿರ್ಬೋದು ಹೊಸ ಸೈನಿಂಗ್ಸ್ ಅಲ್ಲಿ, ಬಟ್ ಆವಿ ಒಂದ್ 2 ಮ್ಯಾಚ್ 1-2 ಗೋಲ್ ಹೊಡೆದ್ರು, ಒಳ್ಳೇದು. ಬಟ್ ಅದು ಬಿಟ್ರೆ ಅಷ್ಟು ಆಸ್ ಅ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನಾವು ಸಿಗ್ಲಿಲ್ಲ. ಐ ಥಿಂಕ್ ಮೇಜರ್ ಇನ್ನೊಂದು ಅಲೆಕ್ಸ್ ವಾಸ್ ಗುಡ್. ಐ ಥಿಂಕ್ ಅಲೆಕ್ಸ್ ಚೆನ್ನಾಗಿ ಕಪಲ್ ಆಫ್ ಗೇಮ್ಸ್ ಅಲೆಕ್ಸ್ ಐ ಥಿಂಕ್ ಹ್ಯಾಸ್ ಬೀನ್ ದ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳ್ಬೋದು ಡಿಫೆನ್ಸ್ ಅಲ್ಲಿ. ಐ ಥಿಂಕ್ ಮೊನ್ನೆ ಮ್ಯಾಚ್ ಅಲ್ಲೂ ಹಂಗೆ, ಯಾರು ಶೋಲ್ಡರ್ ಡ್ರಾಪ್ ಮಾಡಿದ್ರು, ಅಲೆಕ್ಸ್ ಇಸ್ ಫೈಟಿಂಗ್ ಟಿಲ್ ದ ಎಂಡ್. ಆಯ್ತಾ, ಮೋಹನ್ ಬಗಾನ್ ಗೇಮ್ ಸೊ ಇದೆಲ್ಲ ನೋಡಿದ್ರೆ ಸೊ ಹಂಗಾಗಿ ಐ ಥಿಂಕ್ ಆ ಕಾನ್ಫಿಡೆನ್ಸ್ ಫುಲ್ ಡ್ರಾಪ್ ಆಗಿದೆ. ಸೊ ಐ ಥಿಂಕ್ ಮೇಜರ್ ಪ್ರಾಬ್ಲಮ್ ಅದು ಆಗಿರ್ತದೆ. ಅಲ್ಲ, ಲೈಕ್ ಓವರ್ ಆಲ್ ಸಮ್ ಅಪ್ ಮಾಡ್ಬೇಕಂದ್ರೆ ನಮ್ ಮೆಂಟಾಲಿಟಿನೇ ಪ್ರಾಬ್ಲಮ್ ಆಗೋಯ್ತಲ್ಲ ಈ ಸೀಸನ್. ಪ್ರೀವಿಯಸ್ಲಿ ನಾವು ಮೆಂಟಾಲಿಟಿ ಮಾನ್ಸ್ಟರ್ಸ್, ನಾವು BFC ಅಂದ್ರೆ ಲಾಸ್ಟ್ ಸೆಕೆಂಡ್ ತನ ಫೈಟ್ ಮಾಡ್ತಾರೆ, ಹೆಂಗೋ ಸ್ಕ್ವೀಸ್ ಮಾಡ್ತಾರೆ ವಿನ್ ಅನ್ನೋ ಅಂತ ಒಂದು ಮರ್ಯಾದೆ ಇಟ್ಕೊಂಡದಂತ ಟೀಮ್ ನಮ್ದು. ಈ ವರ್ಷ ಮರ್ಯಾದೆ ಎಲ್ಲ ಕಳೆದ್ಬಿಟ್ರಿ ನನ್ ಮಕ್ಳು. ಪ್ರವೀಣ್ ಹೇಳ್ತಿದ್ರು, ಫಾರ್ ಎಕ್ಸಾಂಪಲ್ ರೋಷನ್, ಶಿವ, ಸುರೇಶ, ಇವರೆಲ್ಲರೂ ನಮ್ ರಿಸರ್ವ್ ಇಂದ ಬಂದಿರೋದು. ಅವ್ರು ಯಾವ ಅಕಾಡೆಮಿ ಇದ್ರೆ ಐ ಡೋಂಟ್ ಗಿವ್ ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ತಿರೋ ನಮ್ ರಿಸರ್ವ್ ಅಲ್ಲಿ ಆಡ್ಬಿಟ್ಟು ಬಂದಿರೋರು ಅವರು. ಸೊ ದೇ ಕ್ಲೈಮ್ ದಿ ಲ್ಯಾಡರ್, ಅಲ್ಲಿಂದ ಬಂದಿರೋರು ಅವರು. ಈ ಸೀಸನ್ 3 ಜನ ಫ್ಲಾಪ್. ಈ ಸೀಸನ್ ಅಲ್ಲ, ಲಾಸ್ಟ್ ಸೀಸನ್ ರೋಷನ್ ಲಾಸ್ಟ್ ಸೀಸನ್ ಇಂದಾನು ಡ್ರಾಪ್ ಆಗಿತ್ತು. ಸೊ ಏನ್ ಆಗ್ತಿದೆ ಅಲ್ಲಿ? ಮತ್ತೆ ಜಿಜಿ ಕೇಳಿದ್ರೆ ಅವನು ಟ್ರೈನಿಂಗ್ ಅಲ್ಲೂ ಅಷ್ಟು ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನಾಗ್ತಿದೆ ಅಂತ ಅಂದ್ರೆ, ಯಾಕೆ ಅಲ್ಲ ಅಂದ್ರೆ ಒಂದ್ ಸೀಸನ್ ಒಂದ್ರ ತರ ಆಗೋಗ್ಬಿಡ್ತಿದಾರ ಇವ್ರು ಅಂತ. ಸುರೇಶ್ ಐ ಥಿಂಕ್ ಸುರೇಶ ರೋಲ್ ಕರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡ್ತಿಲ್ಲ ಅನ್ನೋ ನಂದೊಂದು ಏನದು ನನ್ ಕಂಪ್ಲೇಂಟ್. ಅದು ಅವನ ರೋಲ್ ನ ಅವ್ನಿಗೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅನ್ನೋದು. ಮತ್ತ ಅವನ್ನ ಯಾವ ಪೊಸಿಷನ್ ಯೂಸ್ ಮಾಡ್ತಿದ್ದಾರೆ, ಐ ಥಿಂಕ್ ಇಟ್ ಇಸ್ ನಾನ್ ಸೆನ್ಸ್. ಅವನಲ್ಲಿ ಆಡಲ್ಲ, ಅದನ್ನ ಇಷ್ಟು ಬೇಗ ಅವ್ರು ಅರ್ಥ ಮಾಡ್ಕೋಬೇಕು. ಸ್ಟಿಲ್ ಅವ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ, ಅರ್ಥ ಆಗ್ತಿಲ್ಲ. ರೋಷನ್ ಮತ್ ಶಿವ ಬಗ್ಗೆ ಹೇಳ್ಬೇಕಂದ್ರೆ, ಮತ್ ಸುರೇಶ ಬಗ್ಗೆ ಏನ್ ಅನ್ಸುತ್ತೆ ನಿನ್ಗೆ ಈ ವರ್ಷದ್ದು ಗೇಮ್? ರೋಷನ್ ಅವ್ನ್ ಮಾರ್ಕೋ ಅಂಡರ್ ಏನ್ ಆಡ್ದ, ಅಲ್ಲಿಂದ ನಾವು ಶೈನ್ ಆಗ್ತಾನೆ, ಅಲ್ಲಿ ನ್ಯಾಷನಲ್ ಟೀಮ್ ಹೋಗ್ತಾನೆ, ಅದಾದ್ಮೇಲೆ ಇಂಜುರಿ ಡ್ರಾಪ್, ನೆಕ್ಸ್ಟ್ ಇಯರ್ ಕೂಡ ಏನು ಪರ್ಫಾರ್ಮ್ ಮಾಡಲ್ಲ. ಅದು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಐದರ್ ಮಾರ್ಕೋ ಪಿಸಿಯೋಲಿ ಬ್ರಿಲಿಯನ್ಸ್ ಅಥವಾ
ನನಗೆ ಲೆಫ್ಟ್ ಬ್ಯಾಕ್ ಅಲ್ಲಿ ಇವಾಗ ಕಾಂಪಿಟೇಷನ್ ಇಲ್ಲ ಅಂತಾನೆ ತಗೊಂಡ್ಬಿಟ್ಟಿದ್ದಾನ ಅವನು, ಅದು ಗೊತ್ತಿಲ್ಲ. ಬಿಕಾಸ್ ಯಾಕಂದ್ರೆ ಲೆಫ್ಟ್ ಬ್ಯಾಕ್ ಅಲ್ಲಿ ಇವಾಗ ಜೆಸಲ್ ಇರೋದು, ಜೆಸಲ್ ಸ್ಟಾರ್ಟೇ ಮಾಡಿಲ್ಲ ಈ ಸತಿ ಯಾವ ಗೇಮ್ಸ್, ರೋಷನ್ನೇ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕಂತ ಅಗೇನ್ ಮೆಂಟಾಲಿಟಿನೇ ಬರುತ್ತೆ, ಟೇಕನ್ ಫಾರ್ ಗ್ರಾಂಟೆಡ್ ಅಥವಾ ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಕೇಳಿದ್ವಿ ಮೀಟ್ ಅಂಡ್ ಗ್ರೀಟ್ ಅಲ್ಲಿ ಕೇಳಿದಾಗ ರೋಷನ್ಗೆ ಕಾರ್ನರ್ಸ್ ಮತ್ತೆ ಫ್ರೀ ಕಿಕ್ ಕೊಡ್ಬೋದಲ್ಲ ಅಂತ ಹೇಳಿದಾಗ ರೋಷನ್ ಗೆರಾರ್ಡ್ ಹೇಳ್ತಿದ್ದ ರೋಷನ್ ಮುಂಚೆ ತರ ಇಲ್ಲ ಇವಾಗ, ನಾವು ಇರೋದೇ ಇಲ್ಲ, ಅಟ್ ದ ಮೂಮೆಂಟ್ ಸ್ವಿಚ್ ಆಗ್ತಿರ್ತಾನೆ ಅವನು ಅಂತ. ಅದನ್ನ ನಾವು ಕೂಡ ನೋಡಿದ್ವಿ ಅಲ್ಲಿ ಫ್ರೀ ಇದ್ದಾಗ ಚೇರಿ ರನ್ ಮಾಡಿದಾಗ ರೋಷನ್ ಪಾಸ್ ಕೂಡ ಮಾಡಲ್ಲ, ಬಾಲ್ ನ ಹಿಂದೆ ಇಟ್ಕೊಂಡು ಬ್ಯಾಕ್ ಪಾಸ್ ನೋಡ್ತಿರ್ತಾನೆ. ಸೊ ಇದೆಲ್ಲ ತಿರ್ಗಾ ಯಾರಾದ್ರೂ ಸ್ಟ್ರಿಕ್ಟ್ ಆಗಿ ಹೇಳಿ ಸರಿ ಮಾಡ್ಬೇಕು. ಒನ್ ಆಫ್ ದ ಗುಡ್ ಪ್ಲೇಯರ್ಸ್ ಅಲ್ಲ ರೋಷನ್. ಬೋತ್ ಲೆಗ್, ಅವ್ನು 2 ಲೆಗ್ ಇಂದ ಆಡಬಲ್ಲ, ಸೊ ಚೆನ್ನಾಗಿ ಆಡ್ತಾನೆ ಹುಡುಗ. ಇವಾಗ ನೆಕ್ಸ್ಟ್ ಶಿವ ಬಗ್ಗೆ ಪ್ರೀವಿಯಸ್ ಸೀಸನ್ಸ್ ಎಲ್ಲ ನೋಡಿದ್ರೆ ಅವ್ನು ಕಟ್ ಮಾಡ್ತಿದ್ದ ಒಳಗಡೆ, ಬರೀ ಆ ಲೈನ್ ಅಲ್ಲಿ ಆಡ್ತಿರ್ಲಿಲ್ಲ, ಒಳಗಡೆ ಬರೋನು, ಕಟ್ ಮಾಡೋನು, ಶಾರ್ಟ್ಸ್ ತಗೊಳ್ಳೋನು. ಈ ಸೀಸನ್ ಒಂದ್ಸಾರಿ ಆತರ ರನ್ ಮಾಡಿಲ್ಲ ಅವನು, ಎಲ್ಲೋ ಅಲ್ಲೊಂದಿಲ್ಲೊಂದು ರನ್ ಮಾಡಿರ್ಬೋದು ಬಿಟ್ರೆ ಆತರ ರನ್ನೇ ಮಾಡಿಲ್ಲ. ಶಿವಾದ ಅದೇ ತರ. ಶಿವಾದ ಹೇಳಿ. ಶಿವಾನ ಅವನಿಗೆ ಅವ್ನ ನ್ಯಾಚುರಲ್ ಪೊಸಿಷನ್ ಅಲ್ಲಿ ಆಡ್ಸಿದ್ ನಾನು ನೋಡಿಲ್ಲ ಪಾಪ. ಅವನನ್ನ ವಿಂಗ್ಸ್ ಅಲ್ಲಿ ಆಡ್ಸೋರು ಇಲ್ಲ ಸೆಕೆಂಡ್ ಸ್ಟ್ರೈಕರ್ ತರ ಆಡ್ಸೋರು. ಅವನಿಗೆ ಒಂದೇ ಗೇಮು ನಾನು ಅವನು ಮೈನ್ ಪೊಸಿಷನ್ ಅಲ್ಲಿ ಆಡ್ಸೋದು ನೋಡಿದ್ರೆ ಕೇರಳ ಗೇಮ್, ಓಪನಿಂಗ್ ಗೇಮ್, ಅದ್ರಲ್ಲಿ ಅವನನ್ನ ಔಟ್ ಮಸಲ್ ಮಾಡ್ಬಿಟ್ರು ಪಾಪ ಅವರನ್ನ ಡಿಫೆನ್ಸ್. ಸೊ ಅಗೇನ್ ತಿರ್ಗಾ ಅವ್ನು ಬಿಲ್ಡ್ ಮಾಡ್ಬೇಕು ಬಾಡಿನ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಲ್ಲ ಅವನಿಗೆ. ಸೊ ನಿನ್ ಪ್ರಕಾರ ಶಿವಾದ್ ನ್ಯಾಚುರಲ್ ಪೊಸಿಷನ್ ಯಾವುದು ಯಶ್? ಪ್ರಾಪರ್ ಸ್ಟ್ರೈಕರ್ ಅಲ್ಲ ಎಸ್ಟಿ. ಬಟ್ ಆ ಫಿಸಿಕಾಲಿಟಿಗೆ ಸ್ಟ್ರೈಕರ್ ಐ ಡೋಂಟ್ ವರ್ಕ್ಔಟ್. ಬಟ್ ಅದೇ ನನ್ ಕೇಳೋದಾದ್ರೆ ಲಾಸ್ಟ್ ಸೀಸನ್ ಹಿ ವಾಸ್ ಗುಡ್ ಬಿಕಾಸ್ ಇವನು ನಮ್ಮ ರಾಯ್ ಕೃಷ್ಣ ಲೈಕ್ ಟೂ ಇನ್ ದ ಫ್ರಂಟ್ ಇತ್ತು. ಸೊ ರಾಯ್ ವಾಸ್ ಪುಲ್ಲಿಂಗ್ ಸಮ್ ಡಿಫೆಂಡರ್ಸ್ ಆಫ್ ಅಂಡ್ ಸೊ ಈ ಕುಡ್ ರನ್ ಒಳಗಡೆ ಹೋಗ್ಬಿಟ್ಟು. ಅದು ಈ ಸೀಸನ್ ನಮ್ಗೆ ಅವ್ನಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಲೈಕ್ ನಮ್ಗೆ ಒಳ್ಳೆ ಸ್ಟ್ರೈಕರ್ ಇರ್ಲಿಲ್ಲ, ಹೂ ಕ್ಯಾನ್ ಪುಲ್ ರಾಯ್ ತರ ಆಡೋ ತರ ಸ್ಟ್ರೈಕರ್ ಇರ್ಲಿಲ್ಲ. ಸೊ ಅದು ಒಂದು ರೀಸನ್ ಆಗಿರ್ಬೋದು. ಸುರೇಶ್ ಬಂದ್ರೆ ಸಿಡಿಎಂ ಮಾಡಿಸ್ಬೇಕು, ನ್ಯಾಚುರಲ್ ಪೊಸಿಷನ್ ಡಿಫೆನ್ಸಿವ್ ಮಿಡ್. ಈ ಸುರೇಶ ಬಗ್ಗೆ ಸ್ವಲ್ಪ ಮಾತಾಡೇ ಬಿಡೋಣ. ನಮ್ಗೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. BFC ಏನಕ್ಕೆ ಅಂದ್ರೆ ಮಂಜು ಇಸ್ ಸುರೇಶ ಸ್ಟ್ಯಾನ್, ಮಂಜು ವಾಸ ಸುರೇಶ ಸ್ಟ್ಯಾನ್. ಹಿಂದೆಗಡೆ ಸುರೇಶ ವ್ಯಾಂಗ್ ಜಾಮಿನೇಟರ್ ಅಂತ ಹಾಕೊಂಡಿದ್ದ, ಅಂಡ್ ಹಾಕೊಂಡಿದ್ದು ಸುರೇಶ ಫಾರ್ಮ್ ಡ್ರಾಪ್ ಆಯ್ತು, ಸುರೇಶ ಲೈಕ್ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟ. ಸೊ ವಿ ಹ್ಯಾವ್ ಟು ಟಾಕ್ ಅಬೌಟ್ ಸುರೇಶ ಅಷ್ಟೇ. ಸೊ ಸುರೇಶ್ ಅದಲ್ಲ, ಫಸ್ಟ್ ನಾವು ಸ್ಟಾರ್ಟ್ ಕೊಟ್ಬಿಡ್ತೀನಿ. BFC ಅಲ್ಲಿ ಪ್ರೆಸೆಂಟ್ಲಿ ಕಾಂಟ್ರಾಕ್ಟ್ ಅಲ್ಲಿ 2029 ತನ ಒಂದೇ ಪ್ಲೇಯರ್ ಇರೋದು ಸಾನಾ. ಇನ್ ಮಿಕ್ಕಿದವರು 28 ತನ 3 ಪ್ಲೇಯರ್ ಇದ್ದಾರೆ. ಅದರಲ್ಲಿ ನಿಖಿಲು, ಸುರೇಶ, GSS. ಓಕೆ, ಇವ್ರು 3 ಜನ 28 ತನ ಇವ್ರ ಕಾಂಟ್ರಾಕ್ಟ್ ಇರೋದು. ಅಂದ್ರೆ BFC ಫ್ಯೂಚರ್ ಇವ್ರ ಮೇಲೆ ಬಿಡ್ ಮಾಡಬೇಕು ಅಂತ ಇರೋಂತ ಒಂದು ಸಿಚುವೇಶನ್ BFC ಅಲ್ಲಿ ಇರೋದೀಗ, ಅಥವಾ ಅದನ್ನೇ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈ ತರ ಇರ್ಬೇಕಾದ್ರೆ ಒಬ್ಬ ಫ್ಯೂಚರ್ ಕ್ಯಾಪ್ಟನ್ ಅಂತಾನು ಅವ್ನ್ಗೆ ಆ ತರ ಬಿಂಬಿಸ್ತಾ ಇದಾರೆ ಎಲ್ಲಾ ಕಡೆನೂ. ಆಯ್ತಾ, ನಮ್ಗ ಪೋಸ್ಟರ್ ಬಾಯ್ ಒನ್ಸ್ ಸುನಿಲ್ ಹೋದ್ಮೇಲೆ ಸುರೇಶನೇ ಪೋಸ್ಟರ್ ಬಾಯ್ ಅನ್ನೋ ತರ ತೋರಿಸಿದಾರೆ ಎಲ್ಲಾ ಕಡೆ ಇಲ್ಲಿ ತನಕ. ಈ ತರ ಇರ್ಬೇಕಾದ್ರೆ ನೀವು ಆ ಪ್ಲೇಯರ್ಗೆ ರೋಲೇ ಡಿಫೈನ್ ಮಾಡಿಲ್ಲ, ಅಥವಾ ಅವ್ನು ಬೆಸ್ಟ್ ಬರ್ತಾನೆ ಇಲ್ಲ ಅಂದಾಗ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಡುತ್ತಲ್ಲ. ನೀ ಯಾರ ಅರೌಂಡ್ ಟೀಮ್ ಬಿಲ್ಡ್ ಮಾಡಕ್ ಹೋಗ್ತಿದ್ಯೋ ಅವನೇ ಸರಿ ಇಲ್ಲ ಅಂದ್ಮೇಲೆ ಹೆಂಗೆ ಅಂತ. ಸುರೇಶ್ ಲಾಸ್ಟ್ ಸೀಸನ್ ಇಂದ ಹಿಡ್ಕೊಂಡ್ರೆ ಅದು ನಿಂಗೆ ಅನಿಸ್ತಿದೆ ಸುರೇಶ್ ಅದು ಆಫ್ ಅಂಡ್ ಡೌನ್ ಅದು ಹೌದು, ಆಫ್ ಅಂಡ್ ಡೌನ್ ಇದೆ ಅಂಡ್ ರೋಲ್ ಡಿಫೈನ್ ಮಾಡಿಲ್ಲ ಒಂದು. ಅಂಡ್ ಈಗ ಲೈಕ್ ನೀವು ಫುಟ್ಬಾಲ್ ಪ್ಲೇಯರ್ ಆದ್ಮೇಲೆ ಯು ಶುಡ್ ಬಿ ಏನಂತಾರೆ ಚೇಂಜ್ ಆಗ್ಬೇಕು. CDM ಇದ್ರೆ ಫ್ಲೆಕ್ಸಿಬಲ್ ಇರ್ಬೇಕು. CDM ಇದ್ರು ಕೂಡ ಇಫ್ ಕೋಚ್ ಇಸ್ ಆಸ್ಕಿಂಗ್ ಯು ಟು ಮುಂದೆ ಬಂದು ಆಡೋಕೆ ಅಥವಾ ಆಸ್ ಅ ಸೆಂಟ್ರಲ್ ಮಿಡ್ಫೀಲ್ಡರ್ ನಂಬರ್ 8 ಪೊಸಿಷನ್ ಅಲ್ಲಿ ಆಡೋಕೆ ಹೇಳ್ತಿದ್ರೆ ಅವ್ನು ಅಡಾಪ್ಟಿವ್ ಆಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕು ಆ ಪೊಸಿಷನ್ ತಗೊಳ್ಳೋ ತರ. ಬಟ್ ಅವ್ನ್ ರೆಡಿ ಇದ್ದಾನ ಅದು ಗೊತ್ತಿಲ್ಲ, ಅವ್ನ್ಗೆ ಆ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ. ಲೈಕ್ ಕೆಲವು ಪ್ಲೇಯರ್ಸ್ಗೆ ಕೆಪಾಸಿಟಿ ಇಲ್ಲ ಅಂದ್ರೂ ಬಂದು ಆಡ್ತಾರೆ. ಆಯ್ತಾ, ಈಗ ಎಕ್ಸಾಂಪಲ್ ಕೊಡ್ತೀನಿ, ಜಾವಿ ಬಂದ್ಬಿಟ್ಟು ಅವನು ಜೂನಿಯರ್ ಲೆವೆಲ್ ಎಲ್ಲ CDM ಮಾಡಿದ್ದು. ಬಟ್ ಪೆಪ್ ಬಂದ್ಬಿಟ್ಟು ಅವನ್ನ ಸೆಂಟ್ರಲ್ ಮಿಡ್ಫೀಲ್ಡರ್ ಮಾಡಿಸಿ ಅವನ್ನ ಹಿ ಮೇಡ್ ಹಿಮ್ ಆಸ್ ಒನ್ ಆಫ್ ದ ಬೆಸ್ಟ್ ಮಿಡ್ಫೀಲ್ಡರ್ ಇನ್ ದ ವರ್ಲ್ಡ್ ಇನ್ ದ ಹಿಸ್ಟ್ರಿ. ಆಯ್ತಾ, ಸೊ ಇಟ್ಸ್ ಅಬೌಟ್ ಹೌ ಯು ವಾಂಟ್ ಟು ಅಡ್ಯಾಪ್ಟ್ ಟು ದ ಏನದು ಟೀಮ್.
ಆ ರೋಲ್ ಅಥವಾ ಟೀಮ್ ಅದು ಸುರೇಶ ಮಾಡ್ತಿಲ್ಲ, ಪ್ಲಸ್ ಅಥವಾ ಅವ್ನು ಮಾಡಕ್ಕಾಗ್ತಿಲ್ಲ ಅಂದ್ರೆ ಅವ್ನ ಬೆಸ್ಟ್ ಪೊಸಿಷನ್ ಯಾವುದು ಅಂತ ಅಲ್ಲೇ ಆಡಿಸ್ಬೇಕು, ಅದು ಕೋಚ್ ಮಾಡ್ತಿಲ್ವಾ, ಅದು ಫುಲ್ ಕನ್ಫ್ಯೂಷನ್ ಇದೆ ನನಗೆ. ಬಟ್ ಒಮ್ಮೊಮ್ಮೆ ಅನ್ಸುತ್ತೆ ಓಕೆ, ಲೈಕ್ ಒಂದೊಂದು ಟ್ಯಾಕಲ್ ಅನ್ಸುತ್ತೆ ಓಕೆ ವಾವ್ ಏನ್ ಟ್ಯಾಕಲ್ ಗುರು, ಲೈಕ್ ಏನ್ ಅಂತ ಅನ್ಸುತ್ತೆ. ಒಮ್ಮೊಮ್ಮೆ ಓಕೆ ಇವ್ನ ಇಷ್ಟು ವರ್ಸ್ಟ್ ಆಡ್ತಾನೆ, ಫುಲ್ ಅದು ಮಿಡಲ್ ಇಲ್ವೇ ಇಲ್ಲ. ಒಂದು either ಇಟ್ಸ್ ಫುಲ್ ಹೈ ಅಥವಾ ಫುಲ್ ಗ್ರೇ ಏರಿಯಾ ಅಂತ ಇಲ್ವೇ ಇಲ್ಲ ಆ ಸುರೇಶ ವಿಷಯಕ್ಕೆ ಬಂದ್ರೆ. ಅದೇನೋ ಟ್ರೂ. ಯಶ್ ಸುರೇಶ್ ಎಷ್ಟೋ ಈಗ 5 years ಆಯ್ತಲ್ಲ, ಇದು 6th year ಸುರೇಶ್ ಗೋಯಿಂಗ್ ಟು ಬಿ 6th year. ಸೊ 5 years ಆಯ್ತು, ಮತ್ತೆ 5 years ಕಾಂಟ್ರಾಕ್ಟ್ ಕೊಟ್ಟಿದೀವಿ ನಾವು ಅವನ್ಗೆ. ಸೊ ಅಂದ್ರೆ ನಮ್ ಕಡೆಯಿಂದ ಅಲ್ಲಿ ಒಳಗಡೆ ಇರೋರ್ಗೆ ಎಲ್ಲರಿಗೂ ಅವನ ಮೇಲೆ ಟ್ರಸ್ಟ್ ಇದೆ. ಬಟ್ ಅವ್ನ್ ಏನ್ ಅನ್ಸುತ್ತೆ ಅವ್ನ್ ನೋಡಿದಾಗ, ನಿಮ್ಗೆ ಅನ್ಸುತ್ತಾ ನಾವ್ ಇವ್ನ ಟ್ರಸ್ಟ್ ಮಾಡಿ ಫ್ಯೂಚರ್ ಇವ್ನ ಮೇಲೆ ಬಿಲ್ಡ್ ಮಾಡ್ಬೋದು ಅಂತ? ಟು ಬಿ ಆನೆಸ್ಟ್ ಸುರೇಶ್ ನಿಮ್ಗೆ ಎಂತೆಂತ ದೊಡ್ಡ ಪ್ಲೇಯರ್ ನ ಸೈಲೆಂಟ್ ಮಾಡಿ ಪಾಕೆಟ್ ಮಾಡಿದ್ದ. ಎಕ್ಸಾಂಪಲ್ ರಫೇಲ್ ಕ್ರಿವಿಲಾರೋ ಇರ್ಬೋದು, ಹ್ಯೂಗೋ ಬೂಮೋಸ್ ಇರ್ಬೋದು, ಈವನ್ ಜಾನಿ ಕೋಕೋ ಇರ್ಬೋದು ಲಾಸ್ಟ್ ಸೀಸನ್. ಅಂತ ಪ್ಲೇಯರ್ಸ್ ಅನ್ನೆಲ್ಲ ಅವನು ಪಾಕೆಟ್ ಮಾಡಿದ್ದ. ಆಕ್ಚುಲಿ ಅದೇ ಹೇಳ್ತಿದ್ದೀನಲ್ಲ, ಅವನು ಏನಂದ್ರೆ ಏನಾದ್ರು ಫಾರ್ಮ್ ಅಲ್ಲಿ ಇದ್ರೆ ಕಂಟಿನ್ಯೂಸ್ ಹಂಗೆ ಆಡ್ಬಿಡ್ತಾನೆ ವಾವ್ ಅನ್ನೋ ತರ. ಒಂದ್ಸತಿ ಫಾರ್ಮ್ ಡಿಪ್ ಆಗಿ ಏನಾದ್ರು ಟೆಂಪರ್ ಕಳ್ಕೊತ ಅಂದ್ರೆ ಸುಮ್ಮನೆ ಬಾಲ್ ಸಿಕ್ಲಿಲ್ಲ ಪ್ಲೇಯರ್ಸ್ ಹೊಡೆದು ಫೌಲ್ ಮಾಡೋದು, ಇದೇ ಸಿಲಿ ಮಿಸ್ಟೇಕ್ಸ್. ಈ ತರ ಮಾಡಿದಾಗ ಹೋಲ್ ಗೇಮ್ ಎಫೆಕ್ಟ್ ಆಗುತ್ತೆ ಅದು. ಫಾರ್ ಎಕ್ಸಾಂಪಲ್ ಆ ಗೋವಾ ಗೇಮ್ ಅಲ್ಲ, ವಿ ವರ್ ಸೋ ಗುಡ್ ಟಿಲ್ ದಟ್ ಪಾಯಿಂಟ್, ಅಟ್ ಲೀಸ್ಟ್ ಟಿಲ್ ದಟ್ ಪಾಯಿಂಟ್ ವಿ ವರ್ ರಿಯಲಿ ಇನ್ ದ ಗೇಮ್. ನಾನು ನಿಜವಾಗ್ಲೂ ಆ ಗೇಮಿನ ಏನೋ ತಗೊಂಡ್ಬರೋ ತರ ಇದ್ವಿ. ಅಣ್ಣ ಒದಿತಾನೆ, ಕತ್ತೆ ತರ ಒದಿತಾನೆ, ಅದು ಮಿಸ್ ಮಾಡ್ತಾನೆ ಒದಿಕೆನ. ಅದು ಸರಿ ಓದಿಯಲ್ಲ ಗುರು, ಸರಿ ಒದ್ದಾದ್ರೂ ಹೋಗಿದ್ರು ಬೇಜಾರಾಗ್ತಿದ್ದಿಲ್ಲ. ಅವನು ಒದ್ದೇ ಇಲ್ಲ, ಅದು ಬಡದೇ ಇಲ್ಲ ಅವನಿಗೆ ಅಪೋಸಿಟ್ ಪ್ಲೇಯರ್ಗೆ. ಈ ತರ ಇವನ್ನ ಫ್ಯೂಚರ್ ಕ್ಯಾಪ್ಟನ್ ಅಂತಾರೆ. ಇವ್ನ್ಗೆಲ್ಲ ಮತ್ತೆ ಏನಾದ್ರು ಸ್ಪ್ಯಾನಿಷ್ ನಿಕ್ ನೇಮ್ ಎಲ್ಲ ಕೊಡ್ತೀವಿ ನಾವು. ಸ್ವಲ್ಪ ಜನಕ್ಕೆ ತಲೆ ಇಲ್ದೇ ಇರೋರು ಜರ್ಸಿ ಮೇಲೆ ಹೆಸರು ಹಾಕೋಸ್ತಾರೆ. ವ್ಯಾಂಗ್ಜಾಮಿನೇಟರ್ ಅಂತ ಕರಿತಿದ್ವಿ ನಾವು. ಹಂಗೆ ನೆಕ್ಸ್ಟ್ ಹೇಳಕ್ಕೆ ಏನ್ ಹೊರಟಿವಿ, ತುಂಬಾ ಕಂಪ್ಲೇಂಟ್ ಕೇಳ್ತಿದ್ವಿ ನಾವು. ನಿನಗೇನ್ ಅನ್ಸುತ್ತೆ, ಇದು ಅನ್ಫೇರ್ ಕಂಪ್ಲೇಂಟ್ ಅಥವಾ ಇದು ಅನ್ಫೇರ್ ಕ್ರಿಟಿಸಿಸಮ್ ಅನ್ಸುತ್ತಾ, ಅಥವಾ ಇಲ್ಲ ಅವ್ರು ಮಾಡ್ತಿರೋ ಸರಿ ಇದೆ, ಹುಡುಗರು ಮಾಡ್ತಿರೋದು ಅನ್ಸುತ್ತೆ? ಏನಂದ್ರೆ ಈ ನಮ್ದು PR ಗೇಮ್ ಹೈ ಇದೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತ ಒಂದ್ ಕಂಪ್ಲೇಂಟ್ ಇದೆ. ಪರ್ಫಾರ್ಮೆನ್ಸ್ ಇಲ್ಲ ನಾನು ಅರ್ಥ ಮಾಡ್ಕೊಳ್ತೀನಿ, ಅದು ಕಂಪ್ಲೇಂಟ್ ಮಾಡಕ್ ಅರ್ಥ ಆಗುತ್ತೆ ನನಗೆ. ಬಟ್ PR ಈಗ ಮೀಡಿಯಾ ಟೀಮ್ ಯಾಕೆ ಎಲ್ಲರ ಟಾರ್ಗೆಟ್ ಮಾಡ್ತಾರೆ ಅಂತ ನಾನು ಕೂಡ ಮಾಡಿದೀನಿ, ಇಲ್ಲ ಅಂತಲ್ಲ, ಅದಕ್ಕೆ ಕೇಳ್ತಿರೋದು. ಏನ್ ಅನ್ಸುತ್ತೆ ನಿಮ್ಗೆ? ಕಾಂಪ್ಲಿಕೇಟೆಡ್ ಕ್ವೆಶ್ಚನ್, ಹೋಗಾಗ ನಂಗೆ ಕೇಳ್ದಲ್ಲ. ಅದಕ್ಕೆ ಕೇಳ್ದೇಳ. ಐ ಥಿಂಕ್ ನಾವು ಪರ್ಫಾರ್ಮ್ ಮಾಡಿದ್ರು ಅಥವಾ ಫಾರ್ ಅ ಸೀಸನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸೀಸನ್ ಸ್ಟಾರ್ಟ್ ಆದಾಗ ಒಂದು ನಾವು ಥೀಮ್ ಇರುತ್ತೆ ಅಲ್ಲ. ಸೊ ಆ ಥೀಮಲ್ಲಿ ನಾವು ಏನೆಲ್ಲ ಪ್ಲಾನ್ ಮಾಡಿರ್ತೀವಿ ಅದು ಮಾಡ್ತೇವೆ. ನೋ ಮ್ಯಾಟರ್ ವಿ ವಿನ್ ಆರ್ ಲೂಸ್, ನಾವು ಅದನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಅ ಸಿಂಪಲ್ ಥಿಂಗ್ ದಟ್ ವಿ ಹ್ಯಾವ್. ನೀನು ಏನೇ ಮಾಡಿದ್ರು, ಈವನ್ ಎನಿವೇರ್ ಅಲ್ಲ, ನೀನು ಒಂದು ಜಾಬಿಗೆ ಹೋಗು ಅಥವಾ ನೀನು ಒಂದು ಕಾರ್ಪೊರೇಟ್ ಅಲ್ಲಿ ಹೋಗು, ಯು ಹ್ಯಾವ್ ಯುವರ್ ನಾರ್ತ್ ಸ್ಟಾರ್ ಮೆಟ್ರಿಕ್ ಸೇಯಿಂಗ್ ದಟ್ ಓಕೆ ಇದು ಇಯರ್ ಇದು ಗೋಲ್ ಇದೆ ಅಂತ ಫಾರ್ ಎವ್ರಿ ಟೀಮ್. ನಮ್ಮ ಪ್ಲೇಯರ್ಸ್ಗೆ ISL ಹೊಡೆಯೋದಂತಿರುತ್ತೆ, ನಮ್ಮ ಮೀಡಿಯಾ ಟೀಮ್ಗೆ ರೀಚ್ ಜಾಸ್ತಿ ಆಗಬೇಕು, ಅಟೆಂಡೆನ್ಸ್ ಜಾಸ್ತಿ ಮಾಡಬೇಕು, ಗೇಟ್ ಫೀಸ್ ಜಾಸ್ತಿ ಮಾಡ್ಬೇಕಂತ. ಸೊ ಅದ್ರಲ್ಲಿ ಏನೇನೋ ಪ್ಲಾನ್ ಇರುತ್ತೆ ಅದನ್ನ ಅವರು ಫಸ್ಟ್ಗೆ ಹಾಕೊಂಡಿರ್ತಾರೆ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಅದನ್ನ ಏನ್ ಮಾಡಿರ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಷ್ಟೇ. ಅದಕ್ಕೇನೋ ತುಂಬಾ ಅಗೇನ್ ಸೀಸನ್ ಪರ್ಫಾರ್ಮೆನ್ಸ್ ಮೇಲೆ ಅದನ್ನು ಡಿಪೆಂಡ್ ಮಾಡಕ್ ಆಗಲ್ಲ. ಅವ್ರ ಜಾಬ್ ಅವ್ರು ಮಾಡ್ಲೇಬೇಕು. ನೆಕ್ಸ್ಟ್ ಸೀಸನ್ಗಾದ್ರು there's something which is always good, there's something which you can avoid ಅಲ್ಲ. ಬಟ್ ಆ ಪ್ಲಾನ್ ಆಗಿರುತ್ತೆ, ಏನು ಮಾಡಕ್ ಆಗಲ್ಲ. ಕೆಲವುದು ಅವಾಯ್ಡ್ ಮಾಡಬಹುದು, ಬಟ್ ಅಗೇನ್ ಮಾಡ್ಬೇಕಾ ಇಸ್ ದೇರ್ ಕಾಲ್ ಅಲ್ಲ. ಸೊ ಲಾಸ್ಟ್ ಗೇಮ್ ಅಲ್ಲಿ ಅದು ಒಳ್ಳೆ ಇತ್ತು. ಐ ಥಿಂಕ್ ದೇ ಗಾಟ್ ಸಮ್ ರೆಸ್ಕ್ಯೂಡ್. ದಟ್ಸ್ ಅ ಗುಡ್ ಪ್ರೋಗ್ರಾಮ್ ಅಲ್ಲ, ಅವೇರ್ನೆಸ್ ಆಗುತ್ತೆ, ರೈಟ್, ವಿಚ್ ಇಸ್ ನಾಟ್ ಡನ್ ಅಂಟಿಲ್ ನೌ ಇನ್ ದ 10 years of the league, the first time. So it is awareness. ಅದನ್ನ ಬಿಟ್ಟು ಅದನ್ನ ಕ್ರಿಟಿಸೈಸ್ ಮಾಡೋದ್ರಲ್ಲಿ ಏನು ಪಾಯಿಂಟ್ ಇಲ್ಲ, ಬಿಕಾಸ್ ಇಟ್ಸ್ ಗುಡ್ ಅವೇರ್ನೆಸ್. ಬಟ್ ಕೆಲವೆಲ್ಲ ಮಾಡ್ಬೋದು, ಅಗೈನ್ ಸೆಲೆಕ್ಟಿವ್ ಆಫ್ ನಾಟ್ ಎಕ್ಸಾಕ್ಟ್ಲಿ ಅದು ಒಂದೇ ಅಂತ ಅಲ್ಲ. ಕಪಲ್ ಆಫ್ ಥಿಂಗ್ಸ್ ನ ಮೀಡಿಯಾ ಟೀಮ್ ಕೂಡ ದೇ ನೀಡ್ ಟು ವಾಟ್ಸ್ ದಟ್ ರೀಡ್ ದ ರೂಮ್ ಅಂತಾರಲ್ಲ, ಅಂದ್ರೆ ಏನ್ ನಡೀತಿದೆ ಅಂತ ತಿಳ್ಕೊಬೇಕಾಗುತ್ತೆ ಅವ್ರ ಕಡೆಯಿಂದ.
ಫ್ಯಾನ್ ಸೆಂಟಿಮೆಂಟ್ ನ ಎಲ್ಲ ಅಷ್ಟು ಮಾಡ್ತಾ ಇಲ್ಲ ಇಸ್ ಒನ್ ಥಿಂಗ್ ಐ ಥಿಂಕ್ ಐ ಅಗ್ರಿ ಆನ್. ತುಂಬಾ ಗ್ಯಾಪ್ ಇದೆ. ಏನು ಫ್ಯಾನ್ಸ್ ಇದಾರೆ ಅವ್ರ ಸೆಂಟಿಮೆಂಟ್ಸ್ ಮೇ ಬಿ ಇಸ್ ನಾಟ್ ರೈಟ್ ಪ್ರಾಪರ್ಲಿ ಅಂತ. ಓವರ್ ಆಲ್ ಫ್ಯಾನ್ ಸೆಂಟಿಮೆಂಟ್, ನಾಟ್ ಅ ಪರ್ಟಿಕ್ಯುಲರ್ ಗ್ರೂಪ್ ಅಲ್ಲ. ಒನ್ ಪರ್ಟಿಕ್ಯುಲರ್ ಗ್ರೂಪ್ ಮೇ ಹ್ಯಾವ್ ದೇರ್ ಓನ್ ಟೈಪ್ ಆಫ್ ಥಿಂಗ್ಸ್, ಬಟ್ ಇಫ್ ಯು ಸಿ ಹೋಲ್ ಗ್ರೂಪ್ ಆಸ್ ಅ ಫ್ಯಾನ್ಸ್ ಅಲ್ಲ, ದೊಡ್ಡ ಗ್ರೂಪ್ ಅನ್ನು ನೋಡಿದ್ರೆ ದ ಫ್ಯಾನ್ಸ್ ಸೆಂಟಿಮೆಂಟ್ಸ್ ಆರ್ ನಾಟ್ ರೆಡ್ ಪ್ರಾಪರ್ಲಿ ಫ್ರಮ್ ದ ಯಾವುದು ಮೀಡಿಯಾ ಟೀಮ್ ಇಂದ ಇರ್ಬೋದು. ಕೆಲವು ಪೋಸ್ಟ್ ನೋಡಿರ್ಬೋದು ನಾವಲ್ಲ. ಐ ಥಿಂಕ್ ಯಾವ್ದೋ ಒಂದು ಇಂಡಿಯಾ ಟೀಮ್ ಸೋತು ಅಲ್ಲಿ ಫುಲ್ ಫ್ರಸ್ಟ್ರೇಟ್ ಆಗಿತ್ತು. ವಿ ಆರ್ ಲೈಕ್ ಗೆಟ್ ದ ಮ್ಯಾಚ್ ಡೇ ಟಿಕೆಟ್ಸ್. ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಕ್ಯಾನ್ ಅವಾಯ್ಡ್. ಎರಡು ದಿವಸ ಬಿಟ್ಟು ಹಾಕ್ರಪ್ಪ, ಬರ್ತಾರೆ ತಗೊಳ್ಳೋರು ತಗೊಳ್ತಾರೆ, ಬಟ್ ನಾಟ್ ಅ ರೈಟ್ ಟೈಮ್ ಬಿಕಾಸ್ ಎವ್ರಿ BFC ಫ್ಯಾನ್ ಇಸ್ ಎ ಇಂಡಿಯನ್ ಫ್ಯಾನ್ ಅಲ್ಲ. ಸೊ ನಾಟ್ ಅ ರೈಟ್ ಪಾಯಿಂಟ್. ಇನ್ನೊಂದು ಯಾವ್ದೋ ಇತ್ತು ಹಂಗೆ, ಮ್ಯಾಚ್ ಸೋತ್ವಿ, ವಿ ಆರ್ ಪುಟಿಂಗ್ ಸಮಥಿಂಗ್ ಲೈಕ್ ವಾಟ್ ದ ಫ್ಯಾನ್ ಪ್ಲೇಯರ್ ಆಫ್ ದ ಇಯರ್ ಇಮಿಡಿಯೇಟ್ಲಿ. ನಾಟ್ ಸ್ವಲ್ಪ ಟೈಮ್ ತಗೊಳ್ಳಿ ಅಲ್ಲ, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ದಟ್ ಎಮೋಷನಲ್ ಅಟ್ಯಾಚ್ಮೆಂಟ್ ಟು ದ ಕ್ಲಬ್. ಇಟ್ಸ್ ನಾಟ್ ಯಾರು ಸೋತ್ರು ಪರವಾಗಿಲ್ಲ ಅಂತ ಯಾರು ಅನ್ಸಲ್ಲ ಅಲ್ಲ. ಎವ್ರಿ ಒನ್ ವಾಸ್ ಫ್ರಸ್ಟ್ರೇಟೆಡ್. ಸೊ that's something that they are not reading it right. I think media team allu ಸ್ವಲ್ಪ I think we need some that improvement which is I think to be spoken of. ಟ್ರೂ. ನೀವ್ ಹೇಳಿದ್ರಲ್ಲಿ ಕರೆಕ್ಟ್ ಇದೆ. ಏನಂದ್ರೆ ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ, ಅವ್ರ ಅದನ್ನ ಸೆಟ್ ಮಾಡಿರ್ತಾರೆ ಇನಿಷಿಯಲ್ ಆಫ್ ದಿಸ್ ಲೈಕ್ ಬಿಫೋರ್ ದಿಸ್ ಸೀಸನ್ ಸ್ಟಾರ್ಟ್ ಆಗಿನ ಮುಂಚೆ ಮಾಡಿರ್ತಾರೆ ಇದೆಲ್ಲ. ಅಂಡ್ ಎವ್ರಿಥಿಂಗ್ ಕ್ರಿಯೇಟಿವ್ ಎವ್ರಿಥಿಂಗ್ ನ ಮುಂಚೆನೆ ಡಿಸೈನ್ ಮಾಡಿರ್ತಾರೆ ಮೋಸ್ಟ್ ಪ್ರಾಬಬ್ಲಿ. ಸ್ವಲ್ಪ ಜಸ್ಟ್ ಅಷ್ಟೇ ಟಚ್ ಅಪ್ ಗಿಚಪ್ ಚೇಂಜ್ ಆಗುತ್ತೆ, ಮತ್ತೆ ಅವೆಲ್ಲ ಸ್ವಲ್ಪ ಚೇಂಜಸ್ ಆಗ್ಬೋದು ಅಷ್ಟೇ. ಅದ ಬಿಟ್ರೆ ಮೋಸ್ಟ್ ಆಫ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬಿನ್ ಪ್ಲಾನ್ ಸೋ ಲಾಂಗ್ ಬ್ಯಾಕ್ ಅಲ್ಲ. ಸೊ ಅದನ್ನ ಮಾಡ್ತಾ ಹೋಗ್ತಾರೆ. ಬಟ್ ಪ್ರವೀಣ್ ಹೇಳ್ದಂಗೆ ಸ್ವಲ್ಪ ನೀಡ್ ಟು ರೀಡ್ ದ ರೂಮ್ ವೆಲ್ ಅಂಡ್ ಅಂಡರ್ಸ್ಟ್ಯಾಂಡ್ ಫ್ಯಾನ್ಸ್ ಸೆಂಟಿಮೆಂಟ್ ಆ ಮೂಮೆಂಟ್ ಅಲ್ಲಿ ಏನಿದೆ ಅಂತ. ಅದು ಬಿಟ್ಟರೆ ನಾವು ಒಂದಿಷ್ಟು ಕಂಪ್ಲೇಂಟ್ಸ್ ಇದೆ. ಐ ಡೋಂಟ್ ಥಿಂಕ್ ದಟ್ ಈಸ್ ಒಂದು ಅಂತ ಹೇಳಿದ್ರೆ ಐ ಥಿಂಕ್ ಮಂಜು ಒನ್ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತಿದೀವಿ ಅದು ರೈಟ್ ಅನ್ನೋದೊಂದು ಸ್ವಲ್ಪ ಬಿಡ್ಬೇಕಂತ. ಐ ಗೆಸ್ ವಿ ನೋ ವಾಟ್ ವಿ ಆರ್ ಡೂಯಿಂಗ್ ಅಂಡ್ ಶುಡ್ ಬಿ ಅದೊಂದು ಸ್ವಲ್ಪ ತಲೆಯಲ್ಲಿ ಇದೆ. ಐ ಗೆಸ್ ಇಸ್ ವಾಟ್ ಐ ಫೀಲ್. ನಾಟ್ ಲಿಸ್ನಿಂಗ್ ಟು ಅದರ್ಸ್. ಸಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಹುಡುಗರಿದ್ದಾರೆ, ವೆಸ್ಟ್ ಬ್ಲಾಕ್ಸ್ ಇದೆ, there's other groups also, right? They may be small, but I think you need to consider everyone. It's just not that everyone is at the end of the day is West Block blue. I don't care of it, but you need to consider every folks who are present as a fans. So I think adondu ಮಾಡಬೇಕು, and I think you need to listen to them also in terms of this, how we can do it better, because there's a lot of folks who know it in a way that ಹೆಂಗ್ ಕಲ್ಚರಲಿ ನಾವು ಕನೆಕ್ಟ್ ಆಗ್ಬೋದು ಅಂತ ತುಂಬಾ ಜನರಿಗೆ ಗೊತ್ತಿದೆ ಅಲ್ಲ. ಸೊ ಐ ಥಿಂಕ್ ಮಂಜು ನೋಡಿದ್ರೆ ಮೇ ಬಿ ಉತ್ತರ ಕನ್ನಡದಲ್ಲಿ ಹೆಂಗ್ ನೀವು ಕನೆಕ್ಟ್ ಆಗ್ಬೋದು ಅಂತ ಗೊತ್ತಿದೆ. ಮೇ ಬಿ ಐ ಕ್ಯಾನ್ ಸೇ ಇಟ್ ಫ್ರಮ್ ದ ಕರಾವಳಿ ಪಾಯಿಂಟ್ ಆಫ್ ವ್ಯೂ ಅಲ್ಲ. ಸೊ ಅದನ್ನ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲ. ಸೊ ವಿ ಆರ್ ಬೇಸಿಕಲಿ ಫ್ರಮ್ ಕರ್ನಾಟಕ ಅಂಡ್ ದೆನ್ ವಿ ಗೋ ಇನ್ ಟು ದ ಹೋಲ್ ನ್ಯಾಷನಲ್ ಲೆವೆಲ್. ಕರೆಕ್ಟ್. ನಮ್ಮ ಅಂದ್ರೆ ಆಡಿಯನ್ಸ್ ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಅಡ್ರೆಸ್ ಮಾಡ್ತಿದ್ದೀರಾ ನೀವು ಅನ್ನೋದು. ಕನ್ನಡ ಇನ್ಕ್ಲೂಷನ್ ಬೇಕಂದ ತಕ್ಷಣ ಕನ್ನಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆನು, ಬಟ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನೀವು ಗೂಗಲ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಎಕ್ಸಾಕ್ಟ್ಲಿ ನೀವು ಬೇಡಿತ್ತು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಅಲ್ವಾ. ಸೊ ಗೂಗಲ್ ಟ್ರಾನ್ಸ್ಲೇಟ್ ಮಾಡೋದು, ಚಾಟ್ GPT ಲೈಕ್ ಅದನ್ನ ಕನ್ವರ್ಟ್ ಮಾಡಿ ಅದನ್ನ ಕ್ರಿಯೇಟಿವ್ಸ್ಗೆಲ್ಲ ಯೂಸ್ ಮಾಡ್ತಿದ್ದೀರಾ. ಆರ್ ಯು ಇನ್ಸೇನ್? ನನಗೆ ಅದು ಬೇಜಾರಾಗೋದು. ಒಬ್ಬ ಯಾರೋ ಗ್ರಾಫಿಕ್ ಡಿಸೈನರ್ಗೆ ಇವ್ರು ಕೊಡ್ತಿದ್ದಾರೆ ಅಂತ ಅರ್ಥ ಅಲ್ವಾ ಅದು ಇನ್ಪುಟ್. ಅಂದ್ರೆ ನಿಮ್ ಕಡೆಯಿಂದ ತಪ್ಪಿರೋದ್ರೆ ಬೇರೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ದಟ್ ಅದು ಇನ್ನೂ ಹಾರಿಬಲ್. ಅದು ಬ್ರೇಕ್ ದ ಫಕ್. ಈಗೋ ಕಟ್ ಮಾಡಿ ವಾಯ್ಸ್ ಕಟ್ ಮಾಡಿ ಅದು ಕೇಳಿ. ಮುಂಚೆ ಟೀಮ್ ಇತ್ತಲ್ಲ ಕನ್ನಡ ಹೆಲ್ಪ್ ಮಾಡ್ಲಿಕ್ಕೆ, ಕೇಳಿ ಹೇಳ್ತಾರೆ. ತುಂಬಾ ಜನ ಯು ಡನ್ ಐ ಮೀನ್ ರೆಗ್ಯುಲರ್ ಫ್ಯಾನ್ಸ್ ಯಾರು ಹೋಗ್ತಿದ್ದಾರೆ ಅವ್ರನ್ನೇ ಕೇಳಿದ್ರೆ ದೇ ವಿಲ್ ಹೆಲ್ಪ್ ಅಲ್ಲ. ದ ಲಾಟ್ ಆಫ್ ಪೀಪಲ್ they'll not say no to it. Who will say no to? Problem is I don't want problem ಅಂತ ಹೇಳಿದ್ರೆ ನಿನ್ ಫೇವ್ರೆಟ್ ಟೀಮ್ ಬಂದು ನಿನಗೇನೋ ಒಂದು ಚಿಕ್ಕದಾಗಿರೋ ನಿನಗೆ ಗೊತ್ತಿರೋಂತ ಚಿಕ್ಕದಾಗಿರೋದು ಕೇಳಿದ್ರೆ ಯಾರ್ ಗುರು ನೋ ಅಂತ ಹೇಳ್ತಾರೆ. ಅದು ಇಂಪಾಸಿಬಲ್ ನೋ ಅನ್ನೋದು ಯಾರು ಅನ್ನಲ್ಲ. ಸುಮ್ನೆ ಇವ್ರ ದೌಲತ್ತು ಇವ್ರಿಗೋ ಅಷ್ಟೇ. ಅದು ಪ್ರಾಬ್ಲಮ್ ಇಸ್ we know what we are doing is the problem ಅಷ್ಟೇ. ಅದೇ ತರ ನಮ್ ಫ್ಯಾನ್ಸ್ ಕಡೆಯಿಂದನೂ ಒಂದಿಷ್ಟು ಕಂಪ್ಲೇಂಟ್ಸ್ ಇರ್ತವೆ. ಅದನ್ನೇ ಒಂದನೇ ಹಿಡ್ಕೊಂಡು ಸಾಯಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಪ್ರೈಡ್ ಮಂತ್ ನ ಸೆಲೆಬ್ರೇಟ್ ಮಾಡ್ತಾರೆ BFC. ದೇರ್ ಇಸ್ ನಥಿಂಗ್ ರಾಂಗ್. ನಾನು ಹೇಳ್ತಿದ್ದೀನಿ ಅದ್ರಲ್ಲಿ ಏನೋ ತಪ್ಪೇ ಇಲ್ಲ. ಐ ಅಂಡರ್ಸ್ಟ್ಯಾಂಡ್. ನಿಮಗೆ ಇಷ್ಟ ಇಲ್ಲ, ಇಟ್ಸ್ ಓಕೆ. ಫೈನ್. ಇಗ್ನೋರ್ ಮಾಡ್ಬೇಕು ನೀವು ಅದನ್ನ. ಆಕ್ಚುಯಲ್ ಆಗಿ ಇಗ್ನೋರ್ ಮಾಡ್ಬೇಕು.
ಜೀವನ ಹಂಗೆ ಇರುತ್ತೆ. ನಮ್ಗೆ ಇಷ್ಟ ಆದವ್ರ ಕಡೆ ಎಲ್ಲಾನು ನಮ್ಗೆ ಇಷ್ಟ ಆಗೋ ತರ ಇರಲ್ಲ, ಅವ್ರು ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ. ಅವಾಗ ಅದನ್ನ ಇಗ್ನೋರ್ ಮಾಡ್ಬೇಕಾಗುತ್ತೆ ನಿಮ್ಗೆ ಅವ್ರ ಹತ್ರ ಏನಿದೆ ಇಷ್ಟ ಇಲ್ಲ ಅನ್ನೋದನ್ನ. ಅದು ಯಾಕಂದ್ರೆ ಅವರು ಆಸ್ ಎ ಹೋಲ್ ಸೊಸೈಟಿಗೆ ಅದನ್ನ ಕಳಿಸ್ತಾ ಇರೋದು. ಸೊ ಅದನ್ನೇ ಇಟ್ಕೊಂಡು ಯಾವಾಗೋ ಪ್ರೈಡ್ ಮಂತ್ ಇಂದ ಏನೋ ಮಾಡಿದ್ನ ಮ್ಯಾಚ್ ಹೊತ್ತಾಗ ಅದನ್ನ ತಗೊಂಬಂದ್ ಅದನ್ನ ಹಾಕೋದು ಎಷ್ಟು ಉಪ್ಪಿಡಲ್ಲ ಅದು. ಅದರಷ್ಟು ಇಡಿಯಾಟಿಕ್ ಥಿಂಗ್ ನಾನ್ ನೋಡೇ ಇಲ್ಲ. ಬೇರೆ ಕಮೆಂಟ್ ಮಾಡಯ್ಯ, ಚೆನ್ನಾಗ್ ಆಡಿಲ್ಲ ಅಂತ ಹೇಳು, ಅವ್ನ್ ಚೆನ್ನಾಗ್ ಆಡಿಲ್ಲ ಅಂತ ಅವ್ನ್ ಬೈತೀಯ ಬೈ, ಏನೋ ಒಂದ್ ಮಾಡು. ಆದ್ರೆ ಆ ಪ್ರೈಡ್ ಮಂತ್ ಯಾವಾಗೋ ಮಾಡಿರೋದನ್ನ ತಗೊಂಡ್ ಬಂದು ಇವಾಗ ಕೆಟ್ಟದ ಸೋತಾಗ ಪ್ರೈಡ್ ಮಂತ್ ಸೆಲೆಬ್ರೇಟ್ ಮಾಡಿ ಅಂದ್ರೆ ವಾಟ್ ನಾನ್ ಸೆನ್ಸ್. ಪ್ರೈಡ್ ಮಂತ್ ಓಕೆ, ಒಂದ್ಸರಿ ಯಾವಾಗ್ಲೂ ಹೋಲಿ ಟೈಮ್ ಅಲ್ಲಿ ಕೆಮಿಕಲ್ಸ್ ಯೂಸ್ ಮಾಡಬೇಡಿ ಪಾಪ ನಾಯಿಗಳಿಗೆ ಇದಾಗುತ್ತೆ ಅಂತ ಒಂದು ಅದನ್ನ ಇಟ್ಕೊಂಡು, ಐ ಮೀನ್ ಗೊತ್ತಲ್ಲ ಟಿಪಿಕಲ್. ದಟ್ ಸಿ ದೀಸ್ ಥಿಂಗ್ಸ್ ಆರ್ ವೆರಿ ರಾಂಗ್. ಯಾಕಂದ್ರೆ ಒಳ್ಳೆ ಇಂಟೆನ್ಷನ್ ಇಂದ ಹೊರಗೆ ಬರ್ತಾ ಇರೋದು ನಂಗೆ ಅರ್ಥ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಯಾರಿಗೂ ಇಷ್ಟನೇ ಆಗಲ್ಲ ಅಂತ ಇರ್ತಾವೆ, ನಮ್ಗೂ ಎಲ್ಲರಿಗೂ ಪರ್ಸನಲ್ ಒಪಿನಿಯನ್ ಇದ್ದೇ ಇರುತ್ತೆ. ಸೊ ಅದನ್ನ ಕ್ಲಬ್ ಪೋಸ್ಟ್ ಮಾಡಿದಾಗ ಅದನ್ನ ಒಂದ್ಸರಿ ಯೋಚನೆ ಮಾಡಿ ಅದು ಯಾರಿಗೆ ಇಂಟೆಂಟ್ ಮಾಡಿದ್ದಾರೆ ಅಂತ. ನಮಗಲ್ಲ ಅಂದಾಗ ಅದನ್ನ ನಾವು ಬಿಡ್ಬೇಕಾಗತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡ ತಪ್ಪು ಬರ್ದಿದ್ದಾರೆ ಅಂದ್ರೆ ಅವಾಗ ಕಂಪ್ಲೇಂಟ್ ಮಾಡ್ಬೇಕು, ಅದನ್ನ ಸರಿ ಮಾಡಿ ಅಂತ. ಸೊ ಹೋಪ್ಫುಲಿ ಇದು ಒಂದು ಈ ಸೀಸನ್ ಜಾಸ್ತಿ ನೋಡಿದೆ ನಾನು. ಅಂದ್ರೆ ಒಂದ್ ಯಾವ್ದಾದ್ರು ಸೋತ ತಕ್ಷಣ ಬಂದ್ಬಿಡೋದು, ಏನ್ ಹೇಳೋದು, PR ಗೇಮ್ ಹಂಗ್ ಮಾಡ್ತೀರಾ, ಸೋತ ತಕ್ಷಣ ಬರೋದು, PR ಗೇಮ್ ಜಾಸ್ತಿ ಮಾಡಿ ನೀವು ಪರ್ಫಾರ್ಮೆನ್ಸ್ ಅಲ್ಲ. ಆ ಮೊಬೈಲ್ ಅಲ್ಲಿ ಟೆಕ್ಸ್ಟ್ ಮಾಡೋ ಟೀಮ್ಗೆ, ಫೀಲ್ಡ್ ಅಲ್ಲಿ ಆಡೋ ಟೀಮ್ಗೆ ಡಿಫ್ರೆನ್ಸ್ ಇದೆ ಬಾಯ್ಸ್, ನಂಗೆ ಗೊತ್ತು. ಬಟ್ ಅದನ್ನ ಪೋಸ್ಟ್ ಮಾಡ್ಲೇಬೇಕು ಅವ್ರು ಅದನ್ನ. ಇವ್ರು ಟ್ರೈನ್ ಮಾಡಲ್ಲ ಅವ್ರನ್ನ, ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಅವ್ರನ್ನ ಟ್ರೈನ್ ಮಾಡಲ್ಲ ಆಯ್ತಾ. ಮೀಡಿಯಾ ಟೀಮ್ ಬೇರೆ, ಫುಟ್ಬಾಲ್ ಟೀಮ್ ಬೇರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಮಲ್ಟಿಪಲ್ ಟೀಮ್ಸ್ ಇದೆ, ಅದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮೀಡಿಯಂ ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್ ಇದೆ, ಸ್ಪಾನ್ಸರ್ಶಿಪ್ ಟೀಮ್ ಬೇರೆ ಇದೆ, ಅಲ್ಲಿ ಪ್ಲೇಯರ್ಸ್ ಬೇರೆ ಇದ್ದಾರೆ, ಕೋಚಸ್ ಬೇರೆ ಇದ್ದಾರೆ. ಸೊ ಆಡೋದು ಫೀಲ್ಡ್ ಅಲ್ಲಿ ಕೋಚಸ್ ಮತ್ತೆ ಪ್ಲೇಯರ್ಸ್. ಸೊ ಅವರಿಗೆ ನಾವೇನಾದ್ರು ಪರ್ಫಾರ್ಮೆನ್ಸ್ ಲೋ ಇದ್ರೆ ಅವ್ರಿಗೆ ಹೇಳ್ಬೇಕು. ಸೊ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಇವ್ರ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಲ್ಲ. ಓಕೆ, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಸ್ವಲ್ಪ ಚೇಂಜ್ ಆಗ್ಬಹುದು, ಆನ್ ದ ಪರ್ಫಾರ್ಮೆನ್ಸ್ ಏನು ಬರೀತಾರೆ ಅದೆಲ್ಲ ಚೇಂಜ್ ಆಗುತ್ತೆ, ರೈಟ್? ಸೊ ಸಿ media team after thoughts ಅಂತ ಹೇಳಿದ್ದು is one of the best thing that we have got from our media team. That should be praised ಅಲ್ಲ. ಸೊ ಅದನ್ನ ಯಾವ ಟೀಮು ಬರ್ದಿಲ್ಲ, I mean it is the best thing that has happened to BFC, okay, from the media team. ಸೊ ಅದನ್ನೇ ನಾವು ಅಷ್ಟೇ ಪ್ರೈಸ್ ಮಾಡ್ತೇವಲ್ಲ. ಸೊ there are good things from media team, there's things that is there. ಸೊ ನಾವು ಪಾಯಿಂಟ್ ಔಟ್ ಮಾಡ್ಬೇಕು, ಅದನ್ನ ಹೆಂಗ್ ಕ್ರಿಟಿಸೈಸ್ ಮಾಡ್ಬೇಕು ಹಂಗೆ ಮಾಡ್ಬೇಕು. ಇಟ್ಸ್ ನಾಟ್ ದಟ್ ಯು ಕಮ್ ಅಪ್ ಆನ್ ಅ ಬ್ಯಾಡ್ ಡೇ ಅಂಡ್ ಸೇ ಓಕೆ ಸ್ಟಾಪ್ ದ ಥಿಂಗ್ಸ್ ವಿತ್ ಅದರ್ ಥಿಂಗ್ಸ್ ಅಂಡ್ ಆಲ್ ದ ಥಿಂಗ್ಸ್. ಆಫ್ಟರ್ ಥಾಟ್ಸ್ ಬಂದ್ಬಿಟ್ಟು 2 ವರ್ಷ ಅಂದ್ರೆ 2 ಸೀಸನ್ ಇಂದ ನಿಲ್ಸಿದಾರಲ್ಲ, ಮಾಡಿಲ್ಲ ಅದ ಸ್ಟಾಪ್. ಐ ಥಿಂಕ್ ರೆಸ್ಪಾನ್ಸ್ ಆಲ್ಸೋ ನಾಟ್ ದಟ್ ಗ್ರೇಟ್ ಅಲ್ಲ. ಎಕ್ಸಾಕ್ಟ್ಲಿ, ಅದು ಒಂದು. ಮತ್ತೆ ಇನ್ನೊಂದು ಕುನಾಲ್ ಕೇಳಿದಾಗ ಅಂದ್ರೆ ದೇ ಕಾಂಟ್ ಮ್ಯಾನೇಜ್ ಅಂತ ಏನೋ ಹೇಳಿದ್ರು. ಎಲ್ಲಾನು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಕ್ ಆಗಿಲ್ಲ, ಏನಕ್ಕಂದ್ರೆ ಟೈಮ್ ಇಶ್ಯೂ ಅಂತ ಏನೋ ವಾಸ್ ದ ಆನ್ಸರ್ ಫ್ರಮ್ ಕುನಾಲ್. ಈಗ ಕಾಣದೇನೆ ಹೋಗ್ತಾ ಇರೋರು ಅಂದ್ರೆ ರೆನಿಡಿ ಸಿಂಗ್. ಫಾರ್ ಎಕ್ಸಾಂಪಲ್ ನಾನು ಬ್ಯಾಕ್ ಡ್ರಾಪ್ ಕೊಟ್ಬಿಡ್ತೀನಿ. ನಮ್ಮ ಅಸಿಸ್ಟೆಂಟ್ ಕೋಚ್ ಯಾರ್ಯಾರಿದ್ರು ಮುಂಚೆ ಅಂತಂದು, ಪ್ರದ್ಯುಮ್ ಇದ್ರು. ಓಕೆ, ಪ್ರದ್ಯುಮ್ ತುಂಬಾ ಲಾಂಗ್ ಟೈಮ್ ಅಲ್ಲಿ ಇದ್ರು. ಮತ್ತೆ ತುಂಬಾ ಚೆನ್ನಾಗಿ ಪ್ರದ್ಯುಮ್ ಟೈಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇಂಡಿಯನ್ ಪ್ಲೇಯರ್ಸ್ ಪ್ರದ್ಯುಮ್ ಟೈಮ್ ಅಲ್ಲಿ ಬಂದಿದ್ದು. ಅದಾದ್ಮೇಲೆ ಮೂಸಾ ಇದ್ರು, ಪ್ರದ್ಯುಮ್ ಅಂಡ್ ಇವರೆಲ್ಲ. ಆಮೇಲೆ ಮೂಸಾ ಇದ್ರು. ಮೂಸಾ ಟೈಮ್ ನಮಗ್ ಗೊತ್ತಿದೆ, ಮೋಸ್ಟ್ ಆಫ್ ಅಸ್ ಕ್ಲೋಸ್ಲಿ ಫಾಲೋಡ್. ಸೊ ನಮ್ಗೆ ಕ್ಲೀನ್ ಆಗಿ ಗೊತ್ತಿದೆ ಮೂಸಾ ಟೈಮ್ ಅಲ್ಲಿ ಏನಾಯ್ತು ಅಂತ. ಮೂಸಾ ಹೋದ್ರು. ಮೂಸಾ ಹೋದ್ಮೇಲೆ ರೆನಿಡಿ ಬಂದಿರೋದು. ಫಸ್ಟ್ ಆಫ್ ಆಲ್ ಮೂಸನ್ ಯಾಕೆ ಬಿಟ್ರು ಅನ್ನೋದು ನನಗೆ ಗೊತ್ತಿಲ್ಲ. ಐ ಮೀನ್ ನಾನೇನ್ ಅನ್ಕೊಂಡಿದ್ದೆ, ಮೂಸಾ ಇಲ್ಲಿಂದ ಬಿಟ್ಟು ಹೋದ್ರೆ ಸೀನಿಯರ್ ಕೋಚ್ ಜಾಬ್ಗೆ ಹೋಗೋದವ್ರು, ಅದರ್ವೈಸ್ ಅವ್ರು ಹೋಗಲ್ಲ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್ ಇತ್ತು. ಮೂಸಾ ಜಾಗದಲ್ಲಿ ರೆನಿಡಿ ಬಂದ್ರು. ಓಕೆ, ಸೊ ರೆನಿಡಿ ಬಂದ್ಮೇಲೆ ರೆನಿಡಿಯಿಂದ ಏನಾಯ್ತು ನಮ್ಗೆ ಗೊತ್ತೇ ಇಲ್ಲ. ರೆನಿಡಿ ಮತ್ತೆ ರಿಸರ್ವ್ ಟೀಮ್ ನ ಮ್ಯಾನೇಜ್ ಮಾಡಲ್ಲ, ರಿಸರ್ವ್ ಟೀಮ್ ನ ಬಿಬಿಯಾನ ಮಾಡ್ತಾರೆ. ಸೊ ವಾಟ್ ಈಸ್ ದ ರೋಲ್ ಆಫ್ ರೆನಿಡಿ ಏನ್ ಮಾಡ್ತಾ ಇದ್ದಾರೆ ಮೋಟಿವೇಶನ್ ಕೊಡೋದ್ ಬಿಟ್ಟು? ನಿಮ್ಗೇನಾದ್ರೂ ಗೊತ್ತಾ ರೆನಿಡಿ ಏನ್ ಮಾಡ್ತಿದ್ದಾರೆ? ಮ್ಯೂಟ್ ಅಲ್ಲಿದೆಯಾ? ಮ್ಯೂಟ್. ನಂಗೆ ಒಂದೇ ಗೊತ್ತಾಗಿದ್ದು, ಸೈಮನ್ ಗ್ರೇಸನ್ ಸಾಕಾದ್ಮೇಲೆ ನೆಕ್ಸ್ಟ್ ಗೇಮ್ ಒಂದು ಇನ್ಚಾರ್ಜ್ ಇರ್ತಾರೆ ಅಂತ.
ಅದು ಚೆನ್ನೈ ಮೇಲೆ. ಚೆನ್ನೈ ಮೇಲೆ ಅದು ಅವೇ ಗೇಮ್, ಅದು- ನಾವು ಹೋಗಿದ್ವಿ ಕರ್ಮಕ್ಕೆ. ಅದು 2-0 ಸೋತ್ರಿ. ಹೌದು. ಸೊ ಅದಾದ್ಮೇಲೆ ನಾನು ಅಷ್ಟೊಂದು ರೆನಿಡಿನ ನೋಡಿಲ್ಲ, ಬಿಕಾಸ್ ಟ್ರೈನಿಂಗ್ ಅಲ್ಲಿ ವಿಡಿಯೋಸ್ ಅಲ್ಲಿ ನೋಡಿರೋದ್ ಬಿಟ್ರೆ ಮ್ಯಾಚ್ ಅಂತ ಬಂದಾಗ ಇಲ್ಲ, ನಾನು ಅಷ್ಟೊಂದು ನೋಡೇ ಇಲ್ಲ. ಬಟ್ ಏನ್ ಇನ್ಪುಟ್ಸ್ ಇದೆ ಏನು ಅಂತ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ನಾವು ರೆನಿಡಿ ಸೈನ್ ಮಾಡಿದಾಗ ನಾವೆಲ್ಲ ಮಾತಾಡಿದ್ವಿ ಅಲ್ಲ, ಅವ್ರು ತುಂಬಾ ಇದನ್ ಮಾಡಿದ್ರು. ಈಸ್ಟ್ ಬೆಂಗಾಲ್ ಅಸಿಸ್ಟೆಂಟ್ ಕೋಚ್ ಆಗಿ ತಗೊಂಡಿದ್ದಾಗ ಎಲ್ಲ ಚೆನ್ನಾಗಿ ಆಡ್ಸಿದ್ರು. ಸೊ ಇಲ್ಲೂ ಅದೇ ಆಗುತ್ತೆ ಅಗೈನ್. ಹೋಪ್ಸ್ ಅಷ್ಟೇ, ಅದೆಲ್ಲ ಹೋಪ್ಸ್ ಯಾವ್ದು ಡೆಲಿವರ್ ಆಗಿಲ್ಲ ಈ ಸೀಸನ್. See, I think assistant coach ಇದು ಮೇನ್ ಸ್ಕೌಟಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಐಡೆಂಟಿಫೈಯಿಂಗ್ ದ ಇಂಡಿಯನ್ ಟ್ಯಾಲೆಂಟ್ಸ್ ಅಲ್ಲ, ಬಿಕಾಸ್ ದೇ ನೋ ಹೌ ದ ಸಿಸ್ಟಮ್ ಇಸ್ ವಿತ್ ಇಂಡಿಯಾ. ಫಾರಿನ್ ಕೋಚಸ್ ಬರ್ತಾರೆ, ಅವ್ರಿಗೆ ಇಂಡಿಯನ್ ಸಿಸ್ಟಮ್ ಹೆಂಗಂತ ಗೊತ್ತಿರಲ್ಲ, ಇಂಡಿಯನ್ ಲೆವೆಲ್ ಪ್ಲೇಯರ್ಸ್ ಇದು ಲೆವೆಲ್ ಹೆಂಗಂತ ಗೊತ್ತಿರಲ್ಲ. ಸೊ ಈ ಅಸಿಸ್ಟೆಂಟ್ ಕೋಚ್ಗೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ಲೆವೆಲ್ ಅಲ್ಲಿ ನಮ್ಮ ಪ್ಲೇಯರ್ಸ್ ಇದ್ದಾರೆ, ನಮ್ಗೆ ಯಾವ ಲೆವೆಲ್ ಪ್ಲೇಯರ್ಸ್ ಬೇಕಂತ. BFC ಲೆವೆಲ್ ಯಾವ್ದಿದೆ, ಬೇರೆ ಪ್ಲೇಯರ್ಸ್ ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಸೊ ಯಾವ ಲೆವೆಲ್ಗೆ ನಮ್ಗೆ ಬೇಕು ಅಂತ. ಸೊ ದಟ್ಸ್ ವೇರ್ ಐ ಥಿಂಕ್ ಮೂಸಾ ಅಂಡ್ ಪ್ರದ್ಯುಮ್ ಗಾಟ್ ಇಂಟು ಅಲ್ಲ. ಸೊ ದೇ ಗಾಟ್ ದ ಬೆಸ್ಟ್ ಪ್ಲೇಯರ್ಸ್ ವೇರ್ ನಮ್ ಯಾವುದೇ ಸಿಟಿ ಇರ್ಬೋದು ಅಲ್ಲಿಂದ ತಗೊಂಡ್ಬಂದ್ರು. ಮೂಸಾ ಐ ಥಿಂಕ್ ವಿ have several players who have come across ಅಲ್ಲ. ಸೊ ಹಂಗೆ ಪ್ರದ್ಯುಮ್ ಸಹ ಹಂಗೆ. ಸೊ ಬಟ್ ರೆನಿಡಿದು ಐ ಮೀನ್ ಸ್ಕೌಟಿಂಗ್ ಏನ್ ನಡೀತಿದೆ, ಐಡೆಂಟಿಫೈಯಿಂಗ್ ದಟ್ ಟ್ಯಾಲೆಂಟ್ಸ್ ಫ್ರಮ್ ದ I League ಅಥವಾ ISL ಬೇರೆ ಕ್ಲಬ್ ಇಂದ ಕನ್ವಿನ್ಸಿಂಗ್ ದೆಮ್ ಟು ಕಮ್ ಟು BFC is something that I think Renedy should do. ಬಟ್ ಅದಾಗ್ತಾ ಇದೆಯಾ ಇಲ್ವಾ, ನಾಟ್ ಶೋರ್. ಅವ್ರ ಸರಾ ಮತ್ತೆ ನಿಖಿಲ್ ಸೈನಿಂಗ್ ಹಿಂದೆ ರೆನಿಡಿ ಪಾರ್ಟ್ ಏನಾದ್ರು ಇದೆಯಾ, ಅಥವಾ ಹಿಸ್ ಇನ್ವಾಲ್ವ್ಮೆಂಟ್? Darren and management mostly. ಓಕೆ. ಸೊ ಅದೇ ಅಲ್ವಾ, ನಂಗೆ ಅದೇ ಪ್ರಶ್ನೆ ನಂಗೆ, ರಣಡಿ ಏನ್ ಮಾಡ್ತಿದ್ದಾರೆ ಅಂತ. ಅಂಡ್ ರಣಡಿ ಸಮೋನ್ ಅಂದ್ರೆ ಕೆಪಬಲ್ ಆಫ್ ಕೋಚಿಂಗ್ ಟೀಮ್ ಅಲ್ಲ. ಮತ್ತೆ ರಣಡಿ ಎಲ್ಲಿ ಕೋಚ್ ಮಾಡಕ್ ಹೋಗಿದ್ದಾರೆ, ಇಮಿಡಿಯೇಟ್ ಸ್ಯಾಕ್ ಆಗಿದ್ದಾರೆ. ಓಕೆ, ರಣಡಿ ಸ್ಟೇ ಆಗಿಲ್ಲ ಎಲ್ಲೂ. ಓಕೆ, ಸೊ ರಣಡಿ ಈಸ್ಟ್ ಬೆಂಗಾಲ್ ಅಲ್ಲಿ ಇದ್ರು, ಈಸ್ಟ್ ಬೆಂಗಾಲ್ ಅವಾಗ 10ನೇ ಸ್ಥಾನವನ್ನು ಫಿನಿಶ್ ಮಾಡಿದ್ರು. ನಾವು ಇವಾಗ ಅದನ್ನೇ ಮಾಡ್ತಾ ಇದೀವಿ. ಸೊ ಯೋಚನೆ ಮಾಡಿ, ರಣಡಿ ನೆಕ್ಸ್ಟ್ ಯಾರು ತಗೊಳ್ತೀರ ಅಂತ. ಹೋಪ್ಫುಲಿ ರಣಡಿ ಇರಬಾರ್ದು ನೆಕ್ಸ್ಟ್ ಸೀಸನ್. ಅದಕ್ಕೆ ಇರ್ತಾರೆ, ಅವ್ರಿಗೆ ಯಾಕೆ ಇರ್ಬೇಕು ಅನ್ನೋದಕ್ಕೆ ಒಂದು ಆನ್ಸರ್ ಇಲ್ಲ, ಅದಕ್ಕೋಸ್ಕರ ಅವ್ರು ಇರಬಾರ್ದು ಅಷ್ಟೇ. ಮಾತಾಡ್ಬಿಡೋಣ. ನಾ ನಿಮ್ ಕಡೆ ಬರ್ತೀನಿ. 2000 ಕೊನೆದಾಗಿದೆ ಕೋಚ್ದು. 2023-24 ಇಬ್ರು ಕೋಚ್ ಇದ್ರು ನಮ್ಗೆ. ಓಕೆ, ಟೇಕಿಂಗ್ ರೆನಿಡಿ ಅದು ಒಂದು ಗೇಮ್ ಬಿಟ್ರೆ ಇನ್ನು ಇಬ್ರು ಕೋಚ್ ಆಕ್ಚುಲಿ ಮ್ಯಾನೇಜ್ ಮಾಡಿದ್ರು, ಸೈಮನ್ ಮತ್ತು ಜರಗೋಜಾ. ಸೈಮನ್ ಸ್ಯಾಕ್ ಆದ್ಮೇಲೆ ನಿಮ್ಮ ಒಪಿನಿಯನ್ ಅಲ್ಲಿ ಯಾವ ತರ ಇಬ್ರು ಕೋಚ್, ಮತ್ತೆ ಜರಗೋಜಾನ ಕಂಟಿನ್ಯೂ ಮಾಡ್ಬೇಕಾ ನಾವು, ಏನ್ ಅನ್ಸುತ್ತೆ ನಿಮ್ಗೆ? ಫಸ್ಟ್ ಆಫ್ ಆಲ್ ನಾನು ಇಬ್ರು ಕೋಚ್ ಇಂದು ಸ್ಟಾರ್ಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೈಮನ್ ನಮ್ಗೆ 44 ಗೇಮ್ಸ್ ಅಲ್ಲಿ ಚಾರ್ಜ್ ತಗೊಂಡಿದ್ರು, ಇನ್ಕ್ಲೂಡಿಂಗ್ ಸೂಪರ್ ಕಪ್, ಡುರಾಂಡ್ ಕಪ್, ಆಲ್. ಅದರಲ್ಲಿ 22 ವಿನ್ಸ್ ಇದೆ, ಆಮೇಲೆ 8 ಡ್ರಾಸ್ ಇದೆ. ಸೊ 44 ಅಲ್ಲಿ 30% ಆಲ್ಮೋಸ್ಟ್ ನಾವು, ಅಂದ್ರೆ 30 ಮ್ಯಾಚಸ್ ಆಲ್ಮೋಸ್ಟ್ ಗೆದ್ದಂಗೆ ಲೆಕ್ಕ. ಇನ್ 14 ಗೇಮ್ಸ್ ಮಾತ್ರ ನಾವು ಸೋತಿರೋದು. ಅದರಲ್ಲಿ 71 ಗೋಲ್ ಸ್ಕೋರ್ ಮಾಡಿದೀವಿ, 60 ಗೋಲ್ ಕನ್ಸಿಡ್ ಮಾಡಿದೀವಿ. ಬಿಗ್ಗೆಸ್ಟ್ ವಿನ್ ಬಂದ್ಬಿಟ್ಟು 4-2 ಸೈಮನ್ದು. ಇವಾಗ ಜರಗೋಜಾವನ್ನೇ ನಾವು ಸೈಮನ್ ಸಾಕಾದ್ಮೇಲೆ 20 ಗೇಮ್ಸ್ ಇನ್ ಚಾರ್ಜ್ ಇದೆ, ಇನ್ಕ್ಲೂಡಿಂಗ್ ಸೂಪರ್ ಕಪ್ ಇದ್ರಲ್ಲೂ. ಅದರಲ್ಲಿ ನಾವು 5 ಗೇಮ್ಸ್ ವಿನ್ ಆಗಿದೀವಿ, 6 ಡ್ರಾ ಆಗಿದೆ, 9 ಲಾಸಸ್ ಇದೆ, 11 ಗೋಲ್ ಸ್ಕೋರ್ಡ್, 19 ಕನ್ಸೀಡ್. ಇಲ್ಲೇ ಗೊತ್ತಾಗುತ್ತಲ್ಲ ಸ್ಟಾಟ್ಸ್ ನಿಮ್ಗೆ. ಗೋಲ್ ಸ್ಕೋರಿಂಗ್ ಇಲ್ವೇ ಇಲ್ಲ. ನಾನು ಹೈಯೆಸ್ಟ್ ಗೋಲ್ ಸ್ಕೋರಿಂಗ್ ನೋಡಿರೋದೇ 2-1 ಅಗೇನ್ಸ್ಟ್ ಹೈದರಾಬಾದ್. ಅದು ಲಾಸ್ಟ್ ಅಲ್ಲಿ ಶಿವಶಕ್ತಿ ಬಂದ್ಬಿಟ್ಟು ಹೊಡಿತಾನೆ 1-1 ಇದ್ದಾಗ. ಅದೇ ನಾವು ಹೈಯೆಸ್ಟ್ ಗೋಲ್ ಸ್ಕೋರ್ ಮಾಡಿರೋದು ಜರಗೋಜಾ ಅಂಡರು. ಟೋಟಲ್ ಈ ಸೀಸನ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಮಾಡಿರೋದು 3-2 ಅಗೇನ್ಸ್ಟ್ ಈಸ್ಟ್ ಬೆಂಗಾಲ್ ಅಟ್ ಹೋಮ್. ಇದೆ ನಮ್ ಸ್ಟಾಟ್ಸ್. ಈ ತರ ಮ್ಯಾನೇಜರ್ ಅಗೇನ್ ಮ್ಯಾನೇಜರ್ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ಪ್ಲೇಯರ್ ಸ್ಟಾಟ್ಸ್ ಹೇಳ್ಬಿಡ್ತೀನಿ ನಿಮ್ಗೆ. ನಮ್ ಟೀಮ್ ತಗೊಂಡಿರೋ ಪ್ಲೇಯರ್ಸ್ ಮತ್ತೆ ಬೇರೆ ಟೀಮ್ ತಗೊಂಡಿರೋ ಪ್ಲೇಯರ್ಸ್. Curtis Main before coming to India, 443 games, 71 goals scored, 33 assists. Oliver Rost, 29 games, 8 goals, 2 assists. ಇವರಿಬ್ರು ನಮ್ದು ಸೈನಿಂಗ್ ಇತ್ತು. ನೆಕ್ಸ್ಟ್ ಸಿಲ್ವಾ ಹೇಳ್ತೀನಿ, ಕ್ಲೈಟನ್ ಸಿಲ್ವಾ. ಬಿಫೋರ್ ಕಮಿಂಗ್ ಟು ಇಂಡಿಯಾ 300 games,
141 goals scored. ನಾವು ತಗೊಂಬಂದಿದ್ ಕ್ವಾಲಿಟಿ ನೋಡಿ, ಆಫ್ ಅಂಡ್ ಆಫ್ ಇತ್ತು. ಅಂದ್ರೆ 2 games ಅಲ್ಲೇ ಒನ್ ಗೋಲ್ ಆದ್ರೂ ಹೊಡಿಯೋನು. ನೆಕ್ಸ್ಟ್ ಮೋಹನ್ ಬಗಾನ್ ಸೈನಿಂಗ್ಸ್ ಹೇಳ್ತೀನಿ. ಜೇಸನ್ ಕಮಿನ್ಸ್ 385 games, 161 goals scored, 52 assists. Dimi, before coming to India, Dimi Diamantacos ಇದು 262 games, 82 goals scored, 17 assists. ISL ಅಲ್ಲಿ ಅವ್ನು ಟೋಟಲ್ 37 ಗೇಮ್ಸ್ ಆಡಿದಾನೆ, 28 ಗೋಲ್ ಸ್ಕೋರ್ ಮಾಡಿದಾನೆ, ಆಮೇಲೆ 7 ಅಸಿಸ್ಟ್ ಇದೆ. ಪೆಟ್ರಾಟೋಸ್ ಇವಾಗ ಪೆಟ್ರಾಟೋಸ್ 20 ಗೇಮ್, ಟೋಟಲ್ 39 ಗೇಮ್ಸ್, 24 ಗೋಲ್ಸ್, 10 ಅಸಿಸ್ಟ್. ರಾಯ್ ಕೃಷ್ಣ ನೆಕ್ಸ್ಟ್, ರಾಯ್ ಕೃಷ್ಣ ಟಾಪ್ 5 ಅಲ್ಲಿ ಇದ್ದಾನೆ. ಅವನಾಗ್ಲೇ ಟಾಪ್ 5 ಗೋಲ್ ಸ್ಕೋರರ್ಸ್ ಅಲ್ಲಿ ಇದ್ದಾನೆ. ಸೊ ಇಂಥ ಪ್ಲೇಯರ್ಸ್ ಎಲ್ಲ ಬೇರೆ ಟೀಮ್ ತಗೊಂತಿದ್ದಾಗ ನಾವು ಕರ್ಟಿಸ್ ಮೈನ್, ಆಲಿವರ್ ಡ್ರಾಸ್ಟ್ ಅಂತ ಯಾರು ಸ್ಟಾಟ್ಸ್ ಇಲ್ಲ ಗುರು. 400 ಗೇಮ್ಸ್ ಅಲ್ಲಿ 70 ಗೋಲ್ಸ್. ಏನ್ ಕ್ರೇಜಿ ಸೈನಿಂಗ್ಸ್ ಮಾಡ್ತೀವಿ ನಾವು. ಅಂದ್ರೆ ನಮ್ಮಂತ ಸೈನಿಂಗ್ಸ್ ಯಾರು ಸ್ಕೌಟ್ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ಹೇಳ್ಬೇಕು. ಈ ತರ ಇಟ್ಕೊಂಡು ಏನ್ ಗೆಲ್ತೀವಿ? ಏನು ಗೆಲ್ಲಲ್ಲ. I think ಪ್ರಾಬ್ಲಮ್ ಇರೋದು ಫಾರಿನ್ ಸ್ಕೌಟಿಂಗ್ ಅಲ್ಲಿ. ಐ ಥಿಂಕ್ ದಿಸ್ ಇಸ್ ಆಫ್ಟರ್ ಎಲ್ರು ಹೇಳ್ತಾರೆ ಮಿಕೋ ಆದ್ಮೇಲೆ ನಾವು ವಿ ಹ್ಯಾವ್ ನಾಟ್ ಗಾಟ್ ದ ಬೆಸ್ಟ್. ಐ ಥಿಂಕ್ ಎಕ್ಸೆಪ್ಟ್ ಕ್ಲೈಟನ್ ಸಿಲ್ವಾ ಅಲ್ಲ, ವಿಚ್ ಇಸ್ ಆರ್ 2 year ಏನ್ ಹೇಳ್ಬೋದು ರಿಸರ್ಚ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಅದು ಐ ಥಿಂಕ್ ಮಂದಾರ್ ಇದ್ದು. ಸೊ ಅದನ್ನ ಬಿಟ್ರೆ ಮತ್ತೆ ವಿ ಹ್ಯಾವ್ ನಾಟ್ ಈವನ್ ಒನ್ ಸೈನಿಂಗ್ ರೈಟ್ ಇನ್ ದ ಫಾರಿನ್ ಪ್ಲೇಯರ್ಸ್. ಸ್ಲಾವ್ಕೋ ತಂದ್ರು, ಇಟ್ ವಾಸ್ ನಾಟ್ ಬೀನ್ ಎಫೆಕ್ಟಿವ್. I don't like ಏನು it. ಇಲ್ಲ. ನೆಕ್ಸ್ಟ್ ಇವಾಗ ಇರಿ ಸೈನಿಂಗ್ಸ್ ಬರೋಣ ಒಂದ್ ನಿಮಿಷ. ನಾನೀಗ ಕೋಚ್ ಬಗ್ಗೆ ಕೇಳ್ಬಿಡ್ತೀನಿ. ಅದು ವಾನ್ ಫೆರ್ನಾಂಡೋದು ರೂಮರ್ಸ್ ಇದೆ, ಮತ್ತೆ ಗೆರಾರ್ಡ್ ಎಲ್ಲ ಮಾತಾಡಿರೋದು ನೋಡಿದ್ರೆ ಕಂಟಿನ್ಯೂ ಆಗ್ತಾ ಇದಾರೆ ಅಂತ ಕಾಣಿಸ್ತಿದೆ. ಓಕೆ, ಬಟ್ ಗೊತ್ತಿರೋ ನಮ್ಗೆ ಪ್ರಕಾರ ಏನ್ ಅನಿಸ್ತಿದೆ ಅಂದ್ರೆ ಇನ್ನು ಕನ್ಫರ್ಮ್ ಇಲ್ಲ BFC ಕೋಚ್. ಯಾಕಂದ್ರೆ ಮಾರ್ಕಸ್ ಕೂಡ ಅದೇ ಹೇಳಿದ್ರಲ್ಲ, ಅವ್ರ ಸೀಸನ್ ಎಂಡ್ ಆದ್ಮೇಲೆ ಡಿಸಿಷನ್ ತಗೊಳ್ತಾರೆ. ಸೊ ಇರೋ ಕೋಚ್ ಇದ್ರೂ ಸೀಸನ್ ಎಂಡ್ ಆದ್ಮೇಲೆ ಡಿಸಿಷನ್ ತಗೊಳ್ತಾರೆ ಅಂದಾಗ BFC ಅಲ್ಲಿ ಯಾವಾಗ್ಲೂ ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಮಾರ್ಕೋ ಆಯ್ತು. ಸೊ ಅದಾಗಿದೆ. ನಾವು ವಾನ್ ಫೆರ್ನಾಂಡೋ ನೋಡಿರೋದ್ರಿಂದ ನಿನಗೆ ಏನ್ ಅನ್ಸುತ್ತೆ? ವಾಟ್ ಯು ಥಿಂಕ್ ಅಬೌಟ್ ದಿಸ್ ರೂಮರ್? ವಾನ್ ಫೆರ್ನಾಂಡೋ ಆಯ್ತಾ ಅಥವಾ ಜಿಜಿ ಕಂಟಿನ್ಯೂ ಮಾಡ್ಬೇಕಾ ಅಂತ ಜರಾಗೋದ? ನನ್ ಕನ್ಫ್ಯೂಸ್ಡ್ 50-50 ಇದೀನಿ ಕೇಳಿದ್ರೆ ನಾನು. Crazy. ವಾನ್ ಫೆರ್ನಾಂಡೋ ನಾನು ಹೈ ರೇಟ್ ಮಾಡಲ್ಲ ಅವ್ರನ್ನ. ಅವರು ಐ ಮೀನ್ ಅಂತ ಒಳ್ಳೆ ಟೀಮ್ ಇಟ್ಕೊಂಡು ಶೀಲ್ಡ್ ಗೆಲ್ಲಕ್ಕಾಗಿಲ್ಲ ಅವ್ರ ಕೈಲಿ, ಇಲ್ಲಿ ಮೋಹನ್ ಬಗಾನ್ ಅಲ್ಲಿ ಅಲ್ವಾ. ಪೆಟ್ರಾಟೋಸ್ ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ ಇಟ್ಕೊಂಡು ಅವ್ರಿಗೆ ಶೀಲ್ಡ್ ಗೆಲ್ಲಕ್ಕಾಗಿಲ್ಲ. ಅಂಡ್ ನಮ್ಮ ಮೇಲೆ ಅದು ಕಷ್ಟಪಟ್ಟು ISL ಚಾಂಪಿಯನ್ ಆದ್ರು, ಅದು ಪೆನಾಲ್ಟೀಸ್ ಆಯ್ತಾ. ಐ ಮೀನ್ ಪ್ಲೇಯಿಂಗ್ ಸ್ಟೈಲ್ ಇಸ್ ದೇರ್, ಬಟ್ ಈ ಕ್ರೈಸ್ ಅ ಲಾಟ್ ನಾನು ಕೇಳೋದಾದ್ರೆ. ಅದು ನಂಗೆ ಆತರ ಪ್ಲೇಯರ್ಸೇ ನಂಗೆ ಇಷ್ಟ ಆಗಲ್ಲ. ಅದ್ರಲ್ಲೂ ನೀವು ಕೋಚ್ ತಂದ್ಬಿಟ್ರೆ ಫುಲ್ ಟೀಮೇ ಹಾಳಾಗುತ್ತೆ ಅಂತ ನನ್ ಕೇಳೋದಾದ್ರೆ. ಐ ಮೀನ್ ನಿಮ್ಗೆ ನನ್ಗೆ ಬಯೋ ಕೋಚಸ್ ಬೇಕು. ಲೈಕ್ ಆಶ್ಲೆ ವೆಸ್ಟ್ವುಡ್, ಸೈಮನ್ ಗ್ರೇಸನ್ ಅಟ್ ಲೆವೆಲ್ ಆಯ್ತಾ. ಸೈಮನ್ ಗ್ರೇಸನ್ ವಾಸ್ ಗುಡ್ ಆಸ್ ಅ ಕೋಚ್, ಮ್ಯಾನ್ ಮ್ಯಾನೇಜ್ಮೆಂಟ್. ಆ ತರ ಕೋಚಸ್ ನಮ್ಗೆ ಬೇಕಾಗಿರೋದು ಈ ಪ್ರೆಸೆಂಟ್ ನಮ್ಮ, ಬಿಕಾಸ್ ವಿ ಲ್ಯಾಕ್ ಲೀಡರ್ಶಿಪ್ ಇನ್ ಪ್ಲೇಯರ್ಸ್ ಅಲ್ಲ, ನಮ್ಗೆ ಆ ತರ ಪ್ಲೇಯರ್ಸ್ ಬೇಕು. ಸ್ಕಿಲ್, ಐ ಮೀನ್ ಒಂದು ಫ್ರೇಸ್ ಇದೆ ಫುಟ್ಬಾಲ್ ಇದರಲ್ಲಿ, ಸ್ಕಿಲ್ ವಿ ಕ್ಯಾನ್ ಇಂಪ್ರೂವ್ ಅಟ್ ಎನಿ ಟೈಮ್, ಬಟ್ ಆ ಮೆಂಟಾಲಿಟಿ ಇದೆಯಲ್ಲ ಅದನ್ನ ವಿ ಕಾಂಟ್ ಟೀಚ್ ಎನಿವನ್ ಅಂತ. ಸೊ ಮೆಂಟಾಲಿಟಿನ ಬೂಸ್ಟ್ ಮಾಡೋ ಅಥವಾ ಮೆಂಟಾಲಿಟಿನ ಇಂಪ್ರೂವ್ ಮಾಡೋ ಕೋಚಸ್ ಬೇಕು. ನಾನು ವಾನ್ ಫೆರ್ನಾಂಡೋದಲ್ಲಿ ಕಾಣಲ್ಲ. ಜೆರಾರ್ಡ್ ಜರಾಗೋದ ಸ್ವಲ್ಪ ಕಾಣಿಸ್ತು ನನ್ಗದು, ಬಟ್ ಹಿ ಗಿವ್ಸ್ ಹೈಪ್ಸ್ ಹಿಮ್ಸೆಲ್ಫ್ ಅ ಲಾಟ್. ನನ್ ಕೇಳೋದಾದ್ರೆ ಒಂದ್ ಯಾವ್ದೋ ಇವೆಂಟ್ ಅಲ್ಲಿ ಅದ್ ನೆನಪಿದೆ. ಅವ್ರು ಹೇಳ್ತಿದ್ರು, ನಾನು ಹೋಮ್ ಗೇಮ್ಸ್ ಅಲ್ಲಿ ಇದುವರೆಗೂ ಅಸಿಸ್ಟೆಂಟ್ ಅಥವಾ ಮ್ಯಾನೇಜರ್ ಆಗಿ ಒಂದೇ ಒಂದ್ ಸೋತಿದ್ದೀನಿ, ಅಂಡ್ ಬಿಟ್ಟರೆ ಸೋತೆ ಇಲ್ಲ ಅಂತ ಫುಲ್ ಹೈಪ್ ಕೊಡ್ತಿದ್ರು. ಅಂಡ್ ಮೊನ್ನೆ ತಾನೇ ಬಗನ್ ಮೇಲೆ 4 ಕನ್ಸಿಡರ್ ಮಾಡಿದ್ದೀವಿ ಆಯ್ತಾ. ಅಂಡ್ ಮೆಂಬರ್ಶಿಪ್ ಇವೆಂಟ್ ಅಲ್ಲಿ ಹೇಳ್ತಿದ್ರು, ಈಸ್ಟ್ ಬೆಂಗಾಲ್ ಗೇಮ್ ಇಂದ ಮುಂಚೆ ನಾನು ಹೋಗ್ಬಿಟ್ಟು ಗೆದ್ಕೊಂಡ್ಬರ್ತೀನಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ. ಅಂಡ್ ಅಲ್ಲಿ ಏನಾಯ್ತು ಅಂತ ನಾವು ನೋಡಿದ್ವಿ. ಸೊ
ಸೊ ಅದು ಏನಂತಾರೆ ಖಾಲಿ ಡಬ್ಬ ಆಗ್ಬಾರ್ದು ಗುರು, ನೀನು ಸೌಂಡ್ ಮಾಡಬಾರ್ದು, ಯು ಶುಡ್ ಗಿವ್ ರಿಸಲ್ಟ್ಸ್ ಅದು. ಸೊ ನಂಗೂ ಜೆರಾರ್ಡ್ ಜರಾಗೋದ ಮೇಲೆ ನಂಗೆ ಇನಿಷಿಯಲಿನೂ ಅಷ್ಟೇನು ಇರಲಿಲ್ಲ, ಬಟ್ ಮೇ ಬಿ ವರ್ಕ್ ಆಗ್ಬೋದೇನೋ ಅಂತ ಹೋಪ್ಸ್ ಇತ್ತು, ಬಟ್ ಇದು ವರ್ಕ್ ಆಗಿಲ್ಲ. ಸೊ ಐ ಮೀನ್ ಇಫ್ ಆಲ್ಟರ್ನೇಟ್ ಒನ್ ಆದರೆ ನನಗೆ ಅದು ನಾಟ್ ಅ ಗುಡ್ ಸೊಲ್ಯೂಷನ್ ಅಂತ ನಾನು ಕೇಳೋದಾದ್ರೆ. ನಾನು ಕೌಂಟರ್ ಮಾಡ್ತೀನಿ ಇದಕ್ಕೆ ವಿತ್ ಸ್ಟಾರ್ಟ್ಸ್. ಜುವಾನ್ ಫೆರ್ನಾಂಡೋ 2 years ATK ಮೋಹನ್ ಬಗಾನಲ್ಲಿ 75 ಗೇಮ್ಸ್ ಸ್ಟಾರ್ಟ್ ಮ್ಯಾನೇಜ್ ಮಾಡಿದ್ದಾರೆ. 43 ವಿನ್ಸ್ ಇದೆ, 16 ಡ್ರಾಸ್ ಇದೆ, 19 ಅಷ್ಟೇ ಲಾಸ್ ಇರೋದು. ಅವ್ರದ್ದು ಗೋಲ್ ಸ್ಕೋರಿಂಗ್ 135 ಗೋಲ್ ಸ್ಕೋರ್ಡ್, 87 ಕನ್ಸಿಡರ್ಡ್. ಅವ್ರದ್ದು ಆವರೇಜ್ ಪಾಯಿಂಟ್ಸ್ ಪರ್ ಗೇಮ್ 2 ಇದೆ. ದಟ್ಸ್ ಫೈನ್ ಯಶ್, ಐ ಥಿಂಕ್ ಅದೊಂದಿದೆ. ಬಟ್ ಅವ್ರ ಟೀಮ್ ನೋಡಿದ್ರೆ ಅದು ಪವರ್ ಪ್ಯಾಕ್ ಟೀಮ್. ಎಕ್ಸಾಕ್ಟ್ಲಿ ಮೈ ಕ್ವೆಶ್ಚನ್ ಕಮ್ಸ್ ಅವರಿಗೆ ಸ್ಟಾರ್ ಪ್ಲೇಯರ್ಸ್ ಬೇಕು. ಬೇಕು ಪ್ಲೇಯರ್. ಅದೇ ಕೋಚ್ ಡಿಮ್ಯಾಂಡ್ ಮಾಡಿದ್ರೆ ನಾವು ತರೋದು, ಕೋಚ್ ಡಿಮ್ಯಾಂಡ್ ಮಾಡಿಲ್ಲ ಅಂದ್ರೆ ಎಲ್ಲಿ ತಂದಿದೀವಿ ನಾವು? ಯಾವ ಕೋಚ್ ಡಿಮ್ಯಾಂಡ್ ಮಾಡಲ್ಲ ಪ್ಲೇಯರ್ಸ್ ಬೇಕು ಅಂತ, ಎಲ್ಲರೂ ಮಾಡ್ತಾರೆ. ಇಟ್ಸ್ ಆನ್ ಕ್ಲಬ್ ಅಗೈನ್ ಅಲ್ಲ. ಯಾವ ಕೋಚ್ ನನಗೆ ಹೌದು. ಐ ಥಿಂಕ್ ಕಾರ್ಲೆಸ್ ಟೈಮ್ ಅಲ್ಲಿ ಮಾತ್ರ ಸೆಕೆಂಡ್ ಟೈಮ್ ಅಲ್ಲಿ ನಾವು ಬಹಳ ಇವ್ರನ್ನೆಲ್ಲ ಬಿಟ್ವಲ್ಲ, ನಮ್ಮ ಸೆಂಟರ್ ಬ್ಯಾಕ್ಸ್ ನೆಲ್ಲ, ಕ್ಲೈಟನ್ ಅಲ್ಲ, ನಮ್ ಸೆಂಟರ್ ಬ್ಯಾಕ್ಸ್ ಓನಾನು ಮತ್ತೆ ಅಲ್ಬರ್ಟ್ ಇದ್ರಲ್ಲ, ಅವ್ರನ್ನ ಬಿಟ್ಟಾಗ ಮಾತ್ರ ಐ ಥಿಂಕ್ ಕ್ಲಬ್ ಬ್ಯಾಕ್ ಮಾಡಿಲ್ಲ ಕೋಚ್. ನಮ್ ಬಿಟ್ರೆ ಎಲ್ಲ ಟೈಮ್ ಮಾಡಿದ್ದಾರೆ. ಯಾರನ್ನ ಕೇಳಿದ್ರು ಈ ಸೀಸನ್ ಕಂಪ್ಲೀಟ್ ಇದು. ಬಿಫೋರ್ ಸೀಸನ್ ಮಾರ್ಕೋ ಸೈನಿಂಗ್ಸ್ ಇದ್ದು, ಈ ಸೀಸನ್ ಕಂಪ್ಲೀಟ್ ಇವನು ಇರ್ಲಿಲ್ವಾ, ಯಾರು ಸೈಮನ್ ನಂಬರ್ 9 ಇಂಗ್ಲಿಷ್ ನಂಬರ್ 9. ನಾವು ಐ ಥಿಂಕ್ ಆಸ್ಲೆ ಹೋಗಿದ್ದು ಇಂಗ್ಲಿಷ್ ನಂಬರ್ 9 ನಾವು ಟ್ರೈ ಕೂಡ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಅಲ್ಲ. ಸರಿ, ನಾನು ಆಯ್ತು ಒಪ್ಕೋತೀನಿ. ನಾನು ಗ್ವಾನ್ FC ಗೋವಾಕ್ ಬಂದಿದ್ದಾಗ ಫಸ್ಟ್ ಸೀಸನ್ ಅವರು ಏನೂ ಆಡಿರ್ಲಿಲ್ಲ, ಗೊತ್ತಿರ್ಬೇಕು ನಿಮ್ಗೆ. ಸೆಕೆಂಡ್ ಸೀಸನ್ ಅಲ್ಲಿ ಅವರು ಈಕರ್ ಕೊರೆಂಟಿನೋ ಮತ್ತೆ ಆರ್ಟಿಸನ್ ತಗೊಂಡ್ಬಂದಿದ್ದು. ಅದು ಫಸ್ಟ್ ಸೀಸನ್ ಆ 2 ಮ್ಯಾನೇಜ್ ಮಾಡಿದ್ ಕೂಡ ಹೇಳ್ತೀನಿ ನಾನು. 40 ಮ್ಯಾಚಸ್ ಮ್ಯಾನೇಜ್ ಮಾಡಿದ್ದಾರೆ ಗೋವಾಗೆ. 15 ವಿನ್ಸ್ ಇದೆ, 15 ಡ್ರಾಸ್ ಇದೆ, 10 ಲಾಸ್ ಇದೆ, 71 ಗೋಲ್ ಸ್ಕೋರ್ಡ್, 61 ಕನ್ಸಿಡರ್, ಪಾಯಿಂಟ್ಸ್ ಪರ್ ಮಿನಿಟ್ 1.50. ಯಶ್ ನಮ್ಗೆ ಯಾವ ತರ, ಒಂದ್ ನಿಮಿಷ, ನೀ ಸ್ಟಾರ್ಟ್ಸ್ ಹೇಳ್ತಿದ್ಯಾ, ದಟ್ಸ್ ಗುಡ್ ಆಯ್ತಾ. ನನ್ಗೆ ಯಾವ ತರ ಕೋಚ್ ಬೇಕಂದ್ರೆ ಟಾಪ್ 4 ಅಥವಾ ಟಾಪ್ 2 ಫೈನಲ್ಸ್ ಹೋಗ್ಬಿಟ್ಟು ಸೋಲೋ ಕೋಚ್ಗಿಂತ ಫೈನಲ್ಸ್ ಹೋಗಿ ಗೆಲ್ಲೋ ಕೋಚ್ ಬೇಕು. ಐ ವಿಲ್ ಪ್ರಿಫರ್ ದಟ್ ಆಯ್ತಾ. ಸರಿ, ಅದಕ್ಕೂ ಹೇಳ್ತೀನಿ. ಅದು ಲಾಸ್ಟ್ ಸೀಸನ್ ಗೆದ್ರು ಆಯ್ತಾ. ಈ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಡುರಾಂಡ್ ಕಪ್ ಗೆದ್ರು ಆಯ್ತಾ. FC ಗೋವಾದಲ್ಲಿ ಇದ್ದಾಗ ACL ಅಲ್ಲಿ ಅವ್ರಿದ್ರು. ಆಮೇಲೆ FC ಗೋವಾದಲ್ಲಿ ಲೊಬೆರೋ ಬಿಟ್ಟೋದ್ಮೇಲೆ ಅವರು ಒಂದ್ ಸೂಪರ್ ಕಪ್ ಗೆದ್ರು. ಅದಕ್ಕಿಂತ ಬೇಕಾ ಪ್ರೂವ್ ಮಾಡಿರೋ ಕೋಚ್? ಫಸ್ಟ್ ಕಪ್ FC ಗೋವಾ Okay, I mean, Juan Fernando, I'll tell you one thing. ಬಗಾನ್ ಅಲ್ಲಿ ಏನಾಯ್ತು ಅಂದ್ರೆ, ಬಗಾನ್ ಇಸ್ ಎ ಮೆಸ್. ಬಗಾನ್ ನ ಎಲ್ಲರೂ ಹ್ಯಾಂಡಲ್ ಮಾಡಕ್ ಆಗಲ್ಲ. ಓಕೆ, ಬಗಾನ್ ಇಸ್ ಸಮಥಿಂಗ್ ಆಸ್ ಬಿಗ್ ಆಸ್ ಬಾರ್ಸಿಲೋನಾ, ರಿಯಲ್ ಮ್ಯಾಡ್ರಿಡ್. ನಾವು ಅದನ್ನ ರೈವಲ್ ಫ್ಯಾನ್ಸ್ ಆದ್ರೆ ವಿ ಶುಡ್ ಅಗ್ರಿ ದಟ್ ಬಗಾನ್ ಇಸ್ ಸಮಥಿಂಗ್ ಲೈಕ್ ದಟ್. ಸೊ ಬಗಾನ್ ನ ಎಲ್ರಿಗೂ ಮ್ಯಾನೇಜ್ ಮಾಡಕ್ ಆಗಲ್ಲ. FC ಗೋವಾದಲ್ಲಿ ಒಳ್ಳೆ ಚೆನ್ನಾಗಿ ಆದಂತ ಕೋಚು ಬಗಾನಲ್ಲಿ ಆಗಕ್ಕಾಗಿಲ್ಲ ಅಂದ್ರೆ ಅದು ಆಬ್ವಿಯಸ್ ರೀಸನ್ಸ್, ಪ್ರೆಷರ್. ಮತ್ತೆ ಬಗಾನಲ್ಲಿ ಅವನಿಗೆ ಪ್ಲೇಯರ್ಸ್ ನಡುಕೆ ಅವನಿಗೆ ಇಶ್ಯೂ ಆಯ್ತು. ಐ ಥಿಂಕ್ ಟೂ ಮೆನಿ ಸೂಪರ್ ಸ್ಟಾರ್ಸ್, ಟೂ ಮೆನಿ ಸೂಪರ್ ಏನದು. ಸೊ ನನ್ ಪ್ರಕಾರ ಈಸ್ ಎ ಟಾಸ್ಕ್ ಮಾಸ್ಟರ್, ನನ್ಗನ್ಸುತ್ತೆ ಅವನು ಟಾಸ್ಕ್ ಮಾಸ್ಟರ್ ಅಂತ. ಯಾಕಂದ್ರೆ ಅವನು ಗೋವಾದಲ್ಲಿ ಈ ಚಿಕ್ಕ ಹುಡುಗರ ಕಡೆಯಿಂದ ಎಲ್ಲ ಒಳ್ಳೊಳ್ಳೆ ಗೇಮ್ ಆಡ್ಸಿದಾನೆ. ಫಾರ್ ಎಕ್ಸಾಂಪಲ್ ಅವ್ನು ಗಾಮಾ ಹೋಗೇ ಬಿಟ್ಟ, ನೆನಪಿದಾನ ಗಾಮಾ? ಅವನೇ ಸಖತ್ತಾಗಿ ಆಡ್ತಿದ್ದ. ದೇವೇಂದ್ರ ಸಖತ್ತಾಗಿ ಆಡ್ತಿದ್ದ. ಎಲ್ಲ ಇವನ್ ಅಂಡಾರೆ. ಓಕೆ, ಮತ್ತ ಸಾನನ್, ಮತ್ತೆ ಇವನ್ ಯಾರು, ಸೆಲ್ಟನ್ ಅವನ ಕಡೆ, ಅವನ ಅಂಡರ್ ಅಲ್ಲ ಎಮರ್ಜ್ ಆಗಿದ್ದು. ಧೀರಜ್ ಸಿಂಗ್ ಮತ್ತೆ ನೆಮಿಲ್ ನ ಸ್ಪೇನ್ ಇಂದ ಕರ್ಸಿದ್ದೆ ಇವನು. ಸೊ ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಇಫ್ ಇಟ್ ಈಸ್ Juan Fernando, ಐ ಆಮ್ ಓಕೆ. ಇಫ್ ನಾಟ್, ಐ ಥಿಂಕ್ ಇನಿಷಿಯಲ್ ಅಲ್ಲೂ ನಾವು ಅದನ್ನೇ ಹೇಳಿದ್ವಲ್ಲ, ಜರಾಗೋಜನ್ ಸೈನ್ ಮಾಡಿದಾಗ ಏನು ಅನ್ಸಿತ್ತು, ಯಾರೋ ಗೊತ್ತಿರೋರು, ನಮ್ಮನ್ನ ಆಲ್ರೆಡಿ ಕ್ಲಬ್ ತಿಳ್ಕೊಂಡಿರೋರು ಬಂದು ಶಿಪ್ ನ ಸ್ಟಡಿ ಮಾಡಿ ವಾಪಸ್ ದೇ ಕ್ಯಾನ್ ಮ್ಯಾನೇಜ್ ಅಂತ ಅನ್ಸಿತ್ತು. ಬಟ್ ನನಗೇನ್ ಅನ್ಸ್ತಿರೋದಂದ್ರೆ ಜರಾಗೋಜ ಕಮೆಂಟ್ಸ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಅವನೇನಂತಾನೆ, ಸುನಿಲ್ದೇ ನಂಬರ್ಸ್ ಜಾಸ್ತಿ ಇದೆ, ನಾನು ಹೆಂಗ್ ಬೆಂಚ್ ಮಾಡ್ಲಿ? ಐ ಅಬ್ಸಲ್ಯೂಟ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ನಿನ್ ಕಾಣ್ತಿದೆ, ಪ್ಲೇಯರ್ಸ್ ಕಾಣ್ತಿದೆ, ಮತ್ತೆ ನಮ್ಗೆ ಫ್ಯಾನ್ಸಿ ಕಾಣ್ತಿದೆ. ಸುನಿಲ್ ಫ್ರಸ್ಟ್ರೇಟ್ ಆಗ್ತಿದ್ದಾನೆ 60 minutesಗೆ.
ಅವ್ನು ಓಡ್ತಾನೆ ನಿಜ, ಬಟ್ ಅವ್ನ್ ಕನ್ವರ್ಟ್ ಮಾಡಕ್ ಆಗ್ತಿಲ್ಲ. ಅವ್ನ್ ಮುಂಚೆ ಎಲ್ಲ ಅವ್ನ್ ಚಿಪ್ಪಿನ್ ಮಾಡ ಹಾಕ್ಬಿಡೋನು, ಅವನ್ನೆಲ್ಲ ಟ್ಯಾಪಿನ್ಸ್ ಇರೋ ಅವೆಲ್ಲ ಹೆಡ್ಡರ್ ಇಂದ ಗೋಲ್ ಹೊಡೆದಿರೋನು. ಇವಾಗ ಆಗ್ತಿಲ್ಲ, ಏಜ್ ಕ್ಯಾಚ್ ಅಪ್ ಆಗ್ತಿದೆ ಅವನಿಗೆ. ನೀನ್ ರೆಕಗ್ನೈಸ್ ಮಾಡ್ಬೇಕು, ಯು ಆರ್ ದಿ ಬಾಸ್. ಮತ್ತೆ ನೀನ್ ಸುಮ್ಮನೆ ಇನ್ನೊಬ್ರಿಗೆ ಕ್ವಶನ್ ಕೇಳ್ತೀಯ ಅಂದ್ರೆ ದೀಸ್ ಥಿಂಗ್ಸ್ ನನಗೆ ಇದು ಜರಗೋದಲ್ಲಿ ಇಷ್ಟ ಆಗದೆ ಇರೋದು. ಮತ್ತೆ ಕಾನ್ಫಿಡೆನ್ಸ್ ಇಲ್ಲ ಮರ ನನಗೆ. ಸಿ ಅವ್ನ್ ಸಿಲ್ಲಿ ರೀಸನ್ಸ್ ಕೊಡ್ತಾನೆ. ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ನಮ್ ಕಡೆ. ಶಿವಣ್ಣ ಆಡ್ತಿದ್ದಾನೆ, ಹರ್ಷ್ ಪಾತ್ರೆ ಚೆನ್ನಾಗ್ ಆಡ್ತಿದ್ದ ಇನಿಷಿಯಲ್ ಆಫ್ ದಿ ಸೀಸನ್ ಸ್ಟಾರ್ಟ್ ಮಾಡಿದಾಗ. ಫನಲ್ ಚೆನ್ನಾಗ್ ಆಡ್ತಿದ್ದ, ಅವ್ರಿಬ್ರು ಹೋದ್ರು ಇವನ್ ಕಡೆ. ಶಿವಣ್ಣ ಒಬ್ನೇ ಕಂಟಿನ್ಯೂ ಮಾಡ್ದ. ರೋಷನ್ ಇವ ರೋಷನ್ ಏನೋ ರಿವೈವ್ ಮಾಡಕ್ ಆಗಿಲ್ಲ ಇಷ್ಟ ಗೇಮ್ ಆದ್ಮೇಲೂ. ರೋಷನ್ ಇಸ್ ಎ ಗುಡ್ ಪ್ಲೇಯರ್. ಸೊ ನನ್ಗೆ ಐ ಆಮ್ ನಾಟ್ ಸನಾ ಕೊಟ್ಟು ಅಂಡ್ ನಿಖಿಲ್ ಪೂಜಾರಿ ಕೊಟ್ಟು ಯು ಕುಡಂಟ್ ಹೋಲ್ಡ್ ಅಪ್. ಏನಂದ್ರೆ ಅದನ್ನ ನೀನ್ ಅಲ್ಲಿ ಕನ್ಸಿಡರ್ ಮಾಡ್ತಾನೆ ಇದ್ದೀವಿ ನಾವು, 19 ಕನ್ಸಿಡರ್ ಮಾಡಿದೀವಿ. ಸೊ ನನ್ಗೆ 50-50 ಅಲ್ಲ, ನಾನು ಡೌಟ್ಫುಲ್ಲೇ ಅದೀನಿ. ಐ ಡೋಂಟ್ ಥಿಂಕ್, ನನ್ ಪರ್ಸನಲ್ ಪರ್ಸ್ಪೆಕ್ಟಿವ್ ವ್ಯೂ ಏನಿದೆ ಅಂದ್ರೆ, ಐ ಡೋಂಟ್ ಥಿಂಕ್ Zaragoza will continue. ಯಾಕಂದ್ರೆ you don't want to or both? I don't think, but I am okay if he continues. I don't think. ಅಂದ್ರೆ only reason being ಅದೇ BFC ಗೊತ್ತಿದೆ ಅವನಿಗೆ ಅನ್ನೋದು. ಬಟ್ ರಿಸಲ್ಟ್ ಕಾಣ್ತಲ್ಲ ಅಲ್ಲ, 10 ಮ್ಯಾಚಸ್ Absolutely. ನಾಟ್ ಮಿನಿಮಮ್. Absolutely. ಬಟ್ ನಾವು ಚಾನ್ಸಸ್ ಕ್ರಿಯೇಟ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ನನ್ ಪ್ರಕಾರ ಮ್ಯಾಚಸ್ ಎಲ್ಲ ಡಿಫೈನ್ ಆಗೋದು ಹೆಂಗಂದ್ರೆ, ನೀ ಕ್ರಿಯೇಟ್ ಮಾಡೋ ಚಾನ್ಸಸ್ ತಗೊಂಡಿಲ್ಲ ಅಂದ್ರೆ ಮೊಮೆಂಟಮ್ ಹೋಗ್ಬಿಡುತ್ತೆ, ಮುಗೀತು, ಅಲ್ಲಿಂದ ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ. ಅದು ನಾವು ಈ ತರ ಸೀಸನ್ ಆಗಿರುವಂತ ಟೀಮ್ಗೆ. ಸೊ ಫಾರ್ ಎಕ್ಸಾಂಪಲ್ ಬಗಾನ್ ಗೇಮ್ ಅಲ್ಲಿ ಸುನಿಲ್ ಸ್ಕೋರ್ ಮಾಡಿದ್ರೆ ದೇ ವುಡ್ ಹ್ಯಾವ್ ಓನ್. ಐ ಆಮ್ ನಾಟ್ ಸೇಯಿಂಗ್ ದೇ ವುಡಂಟ್ ಹ್ಯಾವ್, ದೇ ವುಡ್ ಹ್ಯಾವ್ ಓನ್ ದ ಗೇಮ್, ಬಟ್ ನಾಟ್ ಲೈಕ್ ದಟ್. ಸೊ ನಂದು ಅದು ಹೇಳೋದು. ಹೇಳಿ ಮಂಜು, ನೀವ್ ಹೇಳಿದ್ರಿ ಇವಾಗ ಸರಗೋಸಾ ಕಂಟಿನ್ಯೂ ಮಾಡಿದ್ರೆ ಅಂತ. ಅಕಸ್ಮಾತ್ ಇವಾಗ ಸರಗೋಸಾ ತಿರ್ಗಾ ಸೈಮನ್ ತರ ರಿಸಲ್ಟ್ ಬರ್ಲಿಲ್ಲ ಅಂತ ಸಾಕ್ ಮಾಡಿದ್ರೆ, ಇವಾಗ ಸರಗೋಸಾ ತಂದಿರೋ ಒಂದ್ ಸೆಕೆಂಡ್ ನಾನು ಫಿನಿಶ್ ಮಾಡ್ತೀನಿ. ಸರಗೋಸಾ ತಗೊಂಡ್ಬಂದಿರೋ ಪ್ಲೇಯರ್ಸ್ ಎಲ್ಲ 2 years 3 years ಅಂತ ಎಕ್ಸ್ಟೆಂಡ್ ಮಾಡಿದ್ರೆ ಮುಂದಿನ ಸೀಸನ್ಗೆ ಅದೇ ಆಗುತ್ತೆ. ಅದೇ ಆಗ್ತಿರೋದು ನಮಗ್ ಪ್ರಾಬ್ಲಮ್ ಇಲ್ಲಿ. ಒಂದ್ ಕೋಚ್ ನ ಸೀಸನ್ ಸ್ಟಾರ್ಟ್ ಆಗಕ್ ಮುಂಚೆ ತೆಗೀರಿ, ಇಲ್ಲ ಸೀಸನ್ ಪೂರ್ತಿ ಬಿಟ್ಬಿಡಿ. ಮಧ್ಯದಲ್ಲಿ ತೆಗೆದು ಸ್ಪಾಯಿಲ್ ಮಾಡ್ತಿದ್ದಾರೆ ಟೀಮ್ ನ. Absolutely agree. No. What is that? No disagreement here. Completely 100% agree. ಏನಂದ್ರೆ ಯಾರೇ ಆಯ್ತು, ನಿಮ್ದು ಯಾರೇ ಇರ್ಬೋದು ಅವರು, ಐದರ್ is it Zaragoza or Juan Ferrando or someone else or even Simon back or even Roca back, I don't know. But ಸ್ಟಾರ್ಟ್ ಆದ್ಮೇಲೆ ವಾಟ್ ಎವರ್ ದ ರಿಸಲ್ಟ್, ವಾಟ್ ಎವರ್ ದ ಸೀನ್ಸ್, ನಾವು 200 ಸ್ಕೋರ್ ಮಾಡಿಸ್ಕೊಂಡ್ರು ಕಂಪ್ಲೀಟ್ ಸೀಸನ್ ಬಿಡಿ, ಒಬ್ರಿಗೆ ಬಿಡಿ ಕಂಪ್ಲೀಟ್ ಸೀಸನ್ ಅಂತ ನಾನು ಅದನ್ನ ಕೇಳ್ತೀನಿ. ಅಂಡ್ ನಮಗ್ ಗೊತ್ತಿದೆ, ಇದನ್ನ ಎಲ್ಲರಿಗೂ ಗೊತ್ತಿದೆ, ಒಂದು ಸಾರಿ ನಾವು ಏನಾದ್ರು ಕಪ್ ಗೆಲ್ಲಬೇಕಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಎ ಪ್ಲಾನಿಂಗ್ ಫಾರ್ 1 ಸೀಸನ್ ಅಲ್ಲ, ಒಂದು 2 ಅಥವಾ 3 ಸೀಸನ್ಗೆ ನಾವು ಫ್ಯೂಚರ್ ಪ್ಲಾನ್ ಮಾಡ್ಕೊಂಡು ನಾವು ಇವಾಗ ಯಾರನ್ನ ಅಪಾಯಿಂಟ್ ಮಾಡ್ಬೇಕಂತ ಮಾಡ್ಕೋಬೇಕಾಗುತ್ತೆ. ಸೊ ಆ ತರ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ 2 ವರ್ಷದಿಂದ ಅನ್ನೋದೇ ನನ್ನ ಕಂಪ್ಲೇಂಟ್. ರೆನಿಟಿ ಇಸ್ ನಾಟ್ ಸಮಥಿಂಗ್ ಲೈಕ್ ದಟ್. ಬಟ್ ಏನು ಜನವರಿಲಿ ಏನಾಗಲ್ಲ, ದೋಸ್ ಆರ್ ವೆರಿ ಪ್ರಾಮಿಸಿಂಗ್. ರೋಹಿತ್ ದಾನು ಕೂಡ ವೆರಿ ಪ್ರಾಮಿಸಿಂಗ್, ಬಟ್ ಅವ್ನಿಗೆ ಟೈಮ್ ಕೊಡ್ತಿಲ್ಲ. ಐ ಥಿಂಕ್ ಅವ್ನ ಟ್ರೈನಿಂಗ್ ಅಲ್ಲಿ ಏನೋ ಮಾಡ್ತಿಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಮೊಲ್ಲಾಗಿಲ್ಲ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಹಿಂಗ್ ಕೊಟ್ಟಿಲ್ಲ ಅಂದ್ರೆ ಅದು ಒಂದು ರೀಸನ್ ಬಿಟ್ರೆ ಬೇರೆ ಏನಿರಕ್ ಸಾಧ್ಯನೇ ಇಲ್ಲ. ಸೊ ಅವ್ನ ಟ್ರೈನಿಂಗ್ ಅಲ್ಲಿ ಏನೋ ಮಾಡ್ತಿಲ್ಲ ಅನ್ಕೊಂತಿದ್ದೀನಿ ನಾನು. ಅವ್ನು ಸ್ವಲ್ಪ ಸ್ಟೆಪ್ ಅಪ್ ಆಗ್ಬೇಕು. ಐ ಥಿಂಕ್ ಎಲ್ಲರ ಸಿಕ್ಕರೆ ಹೇಳಿ ಅಷ್ಟೊಂದು ಮರಿಬೇಡಿ. ಸೊ ಅದೇ ತರ ಮೋಹನ್ ಬಗಾನ್ ಗೇಮ್ ಮೇಲೆ ಸಪ್ಪಾಗ್ ಬಂದು ತುಂಬಾ ಚೆನ್ನಾಗಿ ಆಡಿದ್ದಂತ ಪ್ಲೇಯರ್ ರೋಹಿತ್ ದಾನು. ಅದೇ ಹೇಳ್ತಿರೋದು ನಾನು. ಅಗೇನ್ ಟೈಮ್ ಬೇಕು ಅದೆಲ್ಲ. ಅಗೇನ್ ರೋಹಿತ್ ದಾನ್ ಇಸ್ ಲಾಂಗ್ ಟರ್ಮ್ ಸೈನಿಂಗ್, ಅವನೇನ್ ತೊಂದ್ರೆ ಇಲ್ಲ. ಈ ವಿಲ್ ಕಮ್ ಬ್ಯಾಕ್. ಐ ನೋ ದಟ್ ಇಸ್ ಎ ಗುಡ್ ಪ್ಲೇಯರ್. ಐ ಥಿಂಕ್ 26. ಅಂಡ್ ಒನ್ ಮೋರ್ ಥಿಂಗ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಇವಾಗ ಏನು ಈ ಸಮ್ಮರ್ ವಿಂಡೋನಲ್ಲಿ ಯಾವ್ದೋ ಆವರೇಜ್ ಪ್ಲೇಯರ್ಗೆ ಇನ್ವೆಸ್ಟ್ ಮಾಡಿ ತಿರ್ಗಾ ವಿಂಟರ್ ವಿಂಡೋನಲ್ಲಿ ನಾವು ತುಂಬಾ ಸ್ಟಾರ್ ಪ್ಲೇಯರ್ಗೆ ಇನ್ವೆಸ್ಟ್ ಮಾಡೋ ಬದಲು ನಾನು ಕೇಳೋದಿಷ್ಟೇ, ಒಂದೇ ಸತಿ ಇನ್ವೆಸ್ಟ್ ಮಾಡಿ. ಇಲ್ಲಿ ನೀವು 3+2 5 crores ಇಬ್ರು ಪ್ಲೇಯರ್ಸ್ ತಗೊಂಬದ್ಲು ಒಂದೇ ಪ್ಲೇಯರ್ 5 crores ಕೊಡೋದು ಹೆಂಗಿದೆ, ಆ ಪ್ಲೇಯರ್ ಇಂದ ನಿಮ್ಗೆ ಸ್ಟಾರ್ಟಿಂಗ್ ಇಂದಾನೆ ನಿಮ್ಗೆ ಔಟ್ಕಮ್ ಬಂದೇ ಬರುತ್ತೆ. ನಿಮ್ಗೆ ಇವಾಗ ಸರಗೋಸಾ ಮೇಲೆ ನಿಮ್ಗೆ ಇದ್ದಿದೆ ಅಂದ್ರೆ ಏನು ನಂಬಿಕೆ ಇಲ್ಲ, ಬಿಲೀವ್ ಇಲ್ಲ ಅಂದ್ರೆ ನೀವು ತೆಗೆದ್ಬಿಡಿ. ನೋ ಮ್ಯಾಟರ್ ವಾಟ್. ಇವಾಗ 1.5 year ಸೈನ್ ಮಾಡಿದೀರಾ, ನೀವು ಅದ್ರ ಬದಲು 2 ಗೇಮ್ ನಾಟ್ 1.5 year. ಇಟ್ ಈಸ್ ಒನ್ ಲೈಕ್ ಹಾಫ್ ಆಫ್ ದಿ ಸೀಸನ್ ಅಂಡ್ ದೆನ್ ಪರ್ಫಾರ್ಮೆನ್ಸ್ ಅಂಡ್ ಆಮೇಲೆ ಡಿಸೈಡ್ ಆಗುತ್ತೆ ಅಂತ. ಇಟ್ ಇಸ್ ನಾಟ್ 1.5. ಓಕೆ ಹಾಗಿದ್ರೆ ತೆಗೆದ್ಬಿಡಿ. ನಿಮ್ಗೆ ಇವಾಗ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಒಳ್ಳೆ ಕೋಚ್ ತಗೊಂಡ್ಬನ್ನಿ. ನೀವು ತಿರ್ಗಾ ಮಿಡ್ ಸೀಸನ್ ತೆಗೆದು ಅಲ್ಲಿರೋ ಪ್ಲೇಯರ್ಸ್ ಇಂಡಿಯನ್ ಎಲ್ಲ ಇವಾಗ ತಿರ್ಗಾ ಡಿಸ್ಟ್ರಾಕ್ಟ್ ಆಗಿ ಅದೆಲ್ಲ
ಆಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನಾನು. ಟ್ರೂ ಅಂಡ್ ಬ್ರಿಂಗ್ ಸಮ್ವನ್ ಹೂ ಹ್ಯಾಸ್ ಕನೆಕ್ಷನ್ಸ್ ಅಲ್ಲ. ನಾನು ಅದೇ ಹೇಳ್ತಿರೋದು, ನಾವ್ ಯಾಕೆ ಹೊಸ ಕೋಚ್ಗಳಿಗೆ ಟ್ರೈ ಮಾಡಕ್ ಹೊಂಟಿವಿ, ನಂಗೆ ಅದು ಅರ್ಥ ಆಗ್ತಿಲ್ಲ. ಅವ್ರೆಲ್ಲಾ ಕಡೆ ಪ್ರೂವ್ ಮಾಡ್ಕೊಂಡ್ ಬರ್ಲಿ ಅಲ್ಲ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ ನಾವು ಮತ್ತೆ ದಿಮಾಸ್ ಸೈನ್ ಮಾಡಿದ್ರು ಮಾಡ್ತೀವಿ, ಹೇಳಕ್ಕಾಗಲ್ಲ. ಸೊ ನಾವ್ ಹೋಗ್ತಿರೋದು ನೋಡಿದ್ರೆ ಅದೇ ತರ ಕಾಣ್ತಾ ಇದೆ. ಸೊ ನನ್ ಪ್ರಾಬ್ಲಮ್ ಇದೆ, ಯಾಕೆ ನಾವು ಅಷ್ಟೊಂದು ಟ್ರೈ ಮಾಡ್ತಾ ಇದೀವಿ ಹೊಸ ಕೋಚ್ಗಳಿಗೆ? ಗೋ ಆಲ್ರೆಡಿ ಪ್ರೂವ್ ಮಾಡಿರೋ ಕರ್ಕೊಂಡ್ ಬನ್ನಿ, ಅದೇ ಕಡಿಮೆ ಅದೇ ದುಡ್ಡಿಗೆ ಬರ್ತಾರೆ ಹೆಚ್ಚು ಕಮ್ಮಿ. ಸೊ ಏನ್ ಮಾಡ್ತಾರೆ ಗೊತ್ತಲ್ಲ. ಸೊ ಅದೇ ತರ ನೆಕ್ಸ್ಟ್ ಸೀಸನ್ ಬಗ್ಗೆ ಮಾತಾಡ್ತಿದೀವಿ ಅಂದಾಗ ಇವ್ರ ಬಗ್ಗೆ ಮಾತಾಡ್ಲೇಬೇಕು. 10 ವರ್ಷ ಆಯ್ತು ಈಗ BFC ಅಲ್ಲಿ, ಮುಂದಿನ ವರ್ಷ 11 ವರ್ಷ ಆಗ್ಬಿಡುತ್ತೆ ಸುನಿಲ್. ಸೊ ಸುನಿಲ್ ಛೇತ್ರಿ 24-25 ಸೀಸನ್ BFC ಅಲ್ಲಿ ರೋಲ್ ಏನು, ಅದು ನಿನಗ್ ಬರ್ತೀನಿ ನಾನು. ಇರ್ತಾರೆ ಅನ್ನೋದು ಪಕ್ಕ ಇದೆ, ಅದು ಮಾತ್ರ 100% ಶೂರ್ ನನಗೆ ಗೊತ್ತಿರೋ ಮಟ್ಟಿಗೆ. ಸೂಪರ್ ಸಬ್, ರೋಲ್ ಏನು? ಸೂಪರ್ ಸಬ್ 80 ಮಿನಿಟ್ಸ್